ನಮಸ್ತೆ ವೀಕ್ಷಕರೇ, ಜೀವದಯೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಾನಸ ಮಡಿವಾಳ್. ಇವರದ್ದು ಮಾತೃ ಹೃದಯ. ಹಸಿದವರಿಗೆ ಅನ್ನ ನೀಡೋದೇ ಈ ತಾಯಿಯ ಮಹಾನ್ ಕಾಯಕ. ಇವರು ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಕೂಡ ಪ್ರತಿದಿನ 800 ಬೀದಿ ನಾಯಿಗಳಿಗೆ ಅನ್ನ ಹಾಕಿ ಪೋಷಣೆಯನ್ನ ಮಾಡ್ತಾ ಇರುವಂತಹ ಮಹಾತಾಯಿ. ಇವರು ಕೇವಲ ನಾಯಿ ಬೆಕ್ಕುಗಳಿಗೆ ಮಾತ್ರ ಅಲ್ಲ, ಇವರ ಮನೆಯಲ್ಲಿ ಹದ್ದುಗಳು ಹಾಗೇನೆ ಕಾಗೆಗಳು ಕೂಡ ನಿತ್ಯ ಅತಿಥಿಗಳು ಊಟಕ್ಕೆ. ಸೊ ಈ ಪ್ರಪಂಚದಲ್ಲಿ ಸ್ವಾರ್ಥವೇ ತುಂಬಿರುವಾಗ ಈ ಕಾಲ ಹೇಗಿದೆ ಅಂದ್ರೆ ಒಬ್ರು ಇನ್ನೊಬ್ಬರಿಗೆ ಆಗಿ ಬರದೇ ಇರುವಂತಹ ಈ ಕಾಲದಲ್ಲಿ ಈ ಮೂಕ ಪ್ರಾಣಿಗಳಿಗೋಸ್ಕರ ಅವಿರತ ಶ್ರಮಿಸ್ತಾ ಇರುವಂತಹ ಮಹಿಳೆ ಇವರು. ತಮ್ಮ ಜೀವವನ್ನ ಕೂಡ ಲೆಕ್ಕಿಸದೆ ಇವರು ಪ್ರಾಣಿಗಳ ರಕ್ಷಣೆಗೆ ಮುಂದಾಗ್ತಾರೆ. ಎಸ್, ರಜನಿ ದಾಮೋದರ ಶೆಟ್ಟಿ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಇವರ ಹತ್ರ ಸಾಕಷ್ಟು ಪ್ರಶ್ನೆಗಳಿದೆ. ಇವರ ಈ ಮೂಕ ಪ್ರಾಣಿಗಳಿಗೋಸ್ಕರ ಇವರು ತೆಗೆದಿಡುವಂತಹ ಸಮಯ ಏನಿದೆ ಇದು ಸಿಕ್ಕಾಬಟ್ಟೆ ಅಮೂಲ್ಯವಾಗಿರುವಂತಹ ಸಮಯ. ಇವರ ರೆಸ್ಕ್ಯೂ ಫಾಲೋಸ್ ಹೇಗಿರುತ್ತೆ, ಇವರ ಏನು ಮಾರ್ಗಸೂಚಿಗಳು ಹೇಗಿರುತ್ತೆ, ಯಾವ ರೀತಿಯಲ್ಲಿ ಇವರು ರೆಸ್ಕ್ಯೂ ಅನ್ನ ಮಾಡ್ತಾರೆ, ಹಾಗೇನೆ ಇವರ ಜೀವನದಲ್ಲಿ ನಡೆದಂತಹ ಕೆಲವು ಘಟನೆಗಳು, ಹಾಗೇನೆ ಪ್ರಾಣಿಗಳ ರೆಸ್ಕ್ಯೂ ಯಾಕೆ ಅಷ್ಟು ಮುಖ್ಯ, ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಮ್ಮ ರಜನಿ ಶೆಟ್ಟಿ ಅವರ ಹತ್ರ ನಾವು ಮಾತನಾಡ್ತಾ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುನ್ನ ರಜನಿ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಸೊ ರಜನಿ ಅವರು ಹೇಗಿದ್ದೀರಿ? ಹುಷಾರಿದ್ದೇನೆ. ನಿಮ್ಮ ಮನೆಯಲ್ಲಿರುವಂತಹ ಪುಟಾಣಿ ಮೂಕ ಮಕ್ಕಳು ಹೇಗಿದ್ದಾರೆ? ಎಲ್ಲರೂ ಹುಷಾರಿದ್ದಾರೆ. ಓಕೆ. ಸೊ ಎಷ್ಟು ಮಕ್ಕಳಿದ್ದಾರೆ ಈಗ ಸದ್ಯದ ಮಟ್ಟಿಗೆ? ಮಕ್ಕಳು ಎಲ್ಲ ನಾಯಿ ಬೆಕ್ಕು ಎಲ್ಲ ಸೇರಿ ನಾವು ಸೇರಿ ನಮ್ಮ ಮನೆಯಲ್ಲಿ 95 ಮೆಂಬರ್ ಇದ್ದಾರೆ. 95 ಮೆಂಬರ್ಸ್. ಅದರಲ್ಲಿ ಮನುಷ್ಯರು ಅಂತ ಬಂದಾಗ ಎಷ್ಟು? ಮನುಷ್ಯರು 5 ಜನ. ಬಾಕಿ ಎಲ್ಲ ಪ್ರಾಣಿ. ಎಷ್ಟು ಯಾವೆಲ್ಲ ಪ್ರಾಣಿಗಳಿದೆ? ನಾಯಿಗಳು ಬೆಕ್ಕುಗಳು ಅಂತ ಕೇಳಿದೀವಿ. ದನ ಉಂಟು, ಈಗಲ್, ಕ್ರೋ, ರ್ಯಾಬಿಟ್, ಟೊಟೈಸ್, ಮತ್ತೆ ಕೆಲವು ಸಲ ಇದು ಬೇರೆ ಬೇರೆ ಹಕ್ಕಿಗಳು ಎಲ್ಲ ಸಿಗ್ತದೆ. ಅದು ನಾವು ಟ್ರೀಟ್ಮೆಂಟ್ ಮಾಡಿ ನೇಚರ್ಗೆ ಬಿಟ್ಬಿಡ್ತೇವೆ. ಓಕೆ. ಸೊ ಅದು ಎಲ್ಲಿಂದ ಶುರುವಾಯ್ತು ನಿಮ್ಮ ಜರ್ನಿ? ಯಾಕಂದ್ರೆ ಸಾಕಷ್ಟು ಇವಾಗ ನಿಮ್ಮ ಹಿಸ್ಟ್ರಿಯನ್ನ ನೋಡೋದಾದ್ರೆ ನೀವು ಈಗ ಕೂಡ ಇದು ಬಾಡಿಗೆ ಮನೆಯಲ್ಲಿ ಇರುವಂತವ್ರು, ನಿಮ್ಮದು ಸಾಕಷ್ಟು ಕಷ್ಟಗಳಿವೆ. ಆದ್ರೆ ಅದೊಂದು ಸಹಾಯ ಮಾಡಬೇಕು, ಪ್ರಾಣಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಎಲ್ಲಿಂದ ಶುರುವಾಯ್ತು? ನಾನು 9 ವರ್ಷ ಇರುವಾಗ ನಂದು ಫಸ್ಟ್ ರೆಸ್ಕ್ಯೂ ಡಾಗ್. ಚಿಕ್ಕ ಇರುವಾಗನೇ ನನಗೆ ನಾಯಿ ಬೆಕ್ಕು ಎಲ್ಲ ಇಷ್ಟ ಇತ್ತು. ಸೊ ಅದು ನಾನು ದೊಡ್ಡ ಆಗುವಾಗ ಸೊ ನನ್ನ ಅದು ನಾಯಿ ಬೆಕ್ಕುದು ಪ್ರೀತಿ ಜಾಸ್ತಿ ಆಗ್ತಾ ಬಂದಿದೆ. ಮತ್ತೆ ರೀಸೆಂಟ್ ನಾನು ಒಂದು 17 ಇಯರ್ಸ್ ಮುಂಚೆ ಉಡುಪಿಯಿಂದ ಬರುವಾಗ ನಾನು ನೋಡಿದ್ದು ಇದು ಎಂತ ಒಂದು ನಾಯಿ ಒಂದು ಕ್ಯಾಂಟೀನ್ ಮುಂದೆ ಬೇರೆಯವರು ತಿನ್ನುವಾಗ ಮುಖ ನೋಡ್ತಾ ಉಂಟು. ಸೊ ಅಲ್ಲಿ ನನಗೆ ಇದು ಡೈಲಿ ಫೀಡಿಂಗ್ ನನ್ನ ರೂಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ನಾನು ಅವಾಗ 1-2 ನಾಯಿಗೆ ನನ್ನ ಏರಿಯಾದು ಫೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ 1-2 ಆಗಿ 200 ಆಯ್ತು, 400 ಆಯ್ತು, ಮತ್ತೆ ಲಾಕ್ಡೌನ್ಗೆ ಅದು 1000 ತನಕ ಬಂದಿದ್ದು. ಸೊ ಅದು ನಾವು ಈಗ ಸಹ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಆಫ್ಟರ್ ಲಾಕ್ಡೌನ್ ಸಹ ನಾವು ಫೀಡಿಂಗ್ ಮಾಡ್ತಾ ಇದ್ದೇವೆ. ನಿಯರ್ ಟು 700 dogs ಡೈಲಿ ಫೀಡ್. ಓಕೆ. ಸೊ ನಮಗೆ ಬಂದ ಮಾಹಿತಿ ಪ್ರಕಾರ ನೀವೇ ಅಡಿಗೆ ಮಾಡಿ, ನೀವೇ ಹೋಗಿ ಅಷ್ಟೆಲ್ಲ ಖರ್ಚು ವೆಚ್ಚಗಳನ್ನ ನೀವೇ ನೋಡಿಕೊಂಡು ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡ್ತೀವಿ. ಖರ್ಚಿ ನಾನೇ ಮಾಡ್ತಾ ಇದ್ದೆ. ಈಗ 1-2-3 ವರ್ಷ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ನನ್ನ ವಿಷಯ ತಿಳಿದು ಜನರು ಹೆಲ್ಪ್ ಮಾಡ್ತಾರೆ. ಓಕೆ. ಸೊ ನಿಮ್ಗೆ ಆದ್ರೂ ಕೂಡ ಯಾವುದನ್ನೇ ಇತ್ತು ನಂಬಿಕೆ ಅಂತ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲಿಂದ ಇಷ್ಟು ಅಮೌಂಟ್ ಬರ್ತದೆ ಅನ್ನೋ ಯಾವ್ದು ಯಾವುದು ಇಲ್ಲ, ಬಟ್ ಯಾರು ಹೆಲ್ಪ್ ಮಾಡ್ತಾರೆ ಹಾಗೆ. ಓಕೆ. ಸೊ ರಜನಿ ಅವರು ಮೂಲತಃ ಮಂಗಳೂರಿನವರಲ್ಲ, ಮುಂಬೈ ಅವರು? ಹೌದು. ಸೊ ಮದುವೆ ಆಗಿ ಇಲ್ಲಿಗೆ ಬರ್ತೀರಿ. ನಿಮ್ಮ ಹಸ್ಬೆಂಡ್ ದಾಮೋದರ ಶೆಟ್ಟಿ ಅವರು ತುಂಬಾ ದೊಡ್ಡ ಅನಿಮಲ್ ಲವರ್, ನನಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಇಡೀ ಕುಟುಂಬ ಆಕ್ಚುಲಿ ಪ್ರಾಣಿ ಅನ್ನೋದೇ ವಿಶೇಷ. ಸತ್ಯ ಅದು. ಯಾಕಂದ್ರೆ ಮನೆಯಲ್ಲಿ ಒಬ್ರಿಗಾದ್ರೆ ಇನ್ನೊಬ್ರಿಗೆ ಪ್ರಾಣಿ ಇಷ್ಟ ಇರೋದಿಲ್ಲ, ಆತರ ಎಲ್ಲ. ನಿಮ್ಮದಲ್ಲಿ ಪ್ಯಾಕೇಜ್. ಎಸ್, ಇಟ್ಸ್ ಎ ಪ್ಯಾಕೇಜ್. ಎಸ್, ಅದು ತುಂಬಾ ಖುಷಿಯ ವಿಷಯ. ಅಷ್ಟಲ್ಲದೆ ನಿಮ್ಮ ಹಸ್ಬೆಂಡ್ ಅವರು ಆಟೋ ಡ್ರೈವರ್ ಅಂತ ಕೇಳ್ಪಟ್ವಿ. ಆಟೋ ಡ್ರೈವರ್ ಸಹ, ಟೂರಿಸ್ಟ್ ಡ್ರೈವರ್ ಸಹ. ಓಕೆ. ಸೊ ನಿಮ್ಮ ಇಡೀ ಮನೆಯ ರೆಸ್ಪಾನ್ಸಿಬಿಲಿಟಿ ಅವರದ್ದು? ಅವರ ಮಾತು ಅಲ್ಲ, ನಾನ್ ಸಹ ಹೋಗ್ತೇನೆ ಕೆಲಸಕ್ಕೆ, ಮಕ್ಕಳು ಹೋಗ್ತಾರೆ, ಹಸ್ಬೆಂಡ್. ಸೊ ಎಲ್ಲ ನಮ್ಮ ಟೈಮ್ಗೆ ನಮ್ಮ ಅನಿಮಲ್ ವರ್ಕ್ ಸಹ ಮಾಡ್ತೇವೆ, ನಮ್ಮ ಪರ್ಸನಲ್ ವರ್ಕ್ಸ್ ನಾವು ಮಾಡ್ತೇವೆ, ನೋಡ್ಕೊಳ್ತೀರಿ. ಓಕೆ. ಸೊ ಒಂದು ದಿನ ನೀವು ಅವಾಗಲೇ ಹೇಳ್ತಾ ಇದ್ರಿ, ಒಂದು ದಿನಕ್ಕೆ ನನಗೆ ಇಷ್ಟು ನಾಯಿಗಳಿಗೆ 600 ನಾಯಿಗಳಿಗೆಲ್ಲ ಊಟ ಹಾಕುವಂತಹ ಪರಿಸ್ಥಿತಿ ಇದೆ. ಹಾಗಿದ್ರೆ ಇಷ್ಟು ನಾಯಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಬೇಕಾಗುತ್ತೆ? ಒಂದು ದಿವಸಕ್ಕೆ
ಮೋರ್ ದೆನ್ 60 kg ರೈಸ್, ಖಾಲಿ ಅನ್ನ ಅನ್ನ 60 kg ಕೆಜಿ. ಅದು ಚಿಕನ್ ವೇಸ್ಟ್ ನಾವು ಹಾಕೋದು, ಅದು ಮಿಕ್ಸ್ ಆಗುವಾಗ 200 kg ಕ್ವಾಂಟಿಟಿ ಆಗ್ತದೆ. ಅಷ್ಟು ನಮಗೆ ಒನ್ ಡೇ ಒಂದು ಅಕ್ಕಿ ದಿನಕ್ಕೆ ಬೇಕು. 200 kg ಬಾಯ್ಲ್ ಆಗ ನಂತರ ಓಕೆ ಅದು 200 kg ನಮಗೆ ಲೆಕ್ಕ 20 kg ಬಕೆಟ್ ಉಂಟು ನಮ್ಮ ಹತ್ರ. ಸೊ ಅದು 10 ಬಕೆಟ್ ಆದ್ರೆ ನಮ್ಗೆ 200 kg ಲೆಕ್ಕಗೆ ಅನ್ನ ಬೇಕು ಅಷ್ಟು ಡೈಲಿ. ಓಕೆ ಇದಕ್ಕೆಲ್ಲ ಹೇಗೆ ಅರೇಂಜ್ ಮಾಡುವಂತದ್ದು ನೀವು? ಅದೇ ಒಮ್ಮೊಮ್ಮೆ ಪಬ್ಲಿಕ್ ಕೊಡ್ತಾರೆ, ಇಲ್ಲಾದ್ರೆ ನಾವೇ ನಮ್ಮ ಕೈಯಿಂದ. ಸೊ ಇದು ನಿಮ್ಮ ಕೈಯಿಂದ ನೀವು ದುಡ್ಡು ಹಾಕಿ ಎಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಪ್ರಾಬ್ಲಮ್ ಆಗುದಿಲ್ಲ, ಯಾಕಂದ್ರೆ ನಾವು ಇಷ್ಟೋ ವರ್ಷದಿಂದ ನಮ್ಮ ಕೈಯಿಂದಾನೇ ಹಾಕ್ತಾ ಇದ್ದೇವೆ. ಸೊ ಈಗ ಜಸ್ಟ್ ನಮ್ಗೆ ಹೆಲ್ಪ್ ಬರ್ತಾ ಉಂಟು. ಸೊ ನನ್ಗೆ ಅಷ್ಟು ನಾನು ಡಿಪೆಂಡ್ ಆಗುದಿಲ್ಲ, ಆಲ್ರೆಡಿ ನಾವು ಮಾಡ್ತಾ ಇದ್ದೇವೆ. ಸೊ ಅದು ಕಂಟಿನ್ಯೂ ಆಗ್ತಾ ಉಂಟು. ಯಾರು ಸಹ ಹೆಲ್ಪ್ ಮಾಡಿದ್ರೆ ಗುಡ್ ಹಾಗೆ. ಓಕೆ ಸೊ ಹಾಗೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನೀವು ಚಿಕ್ಕ ವಯಸ್ಸಿಂದಲೂ ಪ್ರಾಣಿಗಳ ಮೇಲೆ ಸಾಕಷ್ಟು ಕೆಲಸವನ್ನ ಮಾಡಿದ್ದೀರಾ? ಮಾಡಿದ್ದೇನೆ. ಚಿಕ್ಕ ಇರುವಾಗನೇ ನಾನು ನಾಯಿ ಬೆಕ್ಕು ಮನೆಯಲ್ಲಿ ಸಾಕಿದ್ದೇನೆ. ಸೊ ನನಗೆ ಅಭ್ಯಾಸ ಉಂಟು. ಓಕೆ ಸೊ ಈಗ ಮಕ್ಕಳು ಅಷ್ಟು ಜನ ಇದ್ದಾರೆ, ಈಗ ನಿಮ್ಮ ಮನೆಗೆ ಯಾರಾದ್ರೂ ಬರ್ಬೇಕಾದ್ರೆ ಅದು ನಾಯಿ ಬೊಗಳುವಂಥದ್ದು ಅಥವಾ ರಾತ್ರಿ ಸಮಯದಲ್ಲಿ ಊಳಿಡುವಂಥದ್ದು ಈ ತರ ಎಲ್ಲ ಮಾಡುತ್ತೆ, ಆಗ ನಿಮ್ಗೆ ನೆರೆ ಹೊರೆಯವರು ಏನಾದ್ರು ತೊಂದರೆ? ಅಷ್ಟು ನಮ್ಮ ನೇಬರ್ಸ್ ಎಲ್ಲವರು ಅಷ್ಟು ಕೆಟ್ಟ ಜನ ಇಲ್ಲ. ಒಂದು ಹೆಂಗಸರು ಮಾತ್ರ ಕಿರಿಕಿರಿ ಮಾಡುದು. ಮತ್ತೆ ಅಷ್ಟು ನಾಯಿ ಮನುಷ್ಯರೇ ಇಷ್ಟು ಬೊಗಳ್ತಾರೆ, ಪ್ರಾಣಿಗಳಿಗೆ ಸ್ವಲ್ಪ ಆದ್ರೆ ರೈಟ್ಸ್ ಉಂಟಲ್ಲ, ಒಮ್ಮೊಮ್ಮೆ ಬೊಗಳ್ತಾರೆ ಮಾತ್ರ ಯಾರಿಗೆ ಅಷ್ಟು ತೊಂದರೆ ಕೊಡುದಿಲ್ಲ. ಸೊ ನಾವು ಅಷ್ಟು ಕೇರ್ ಮಾಡಿ ಕೆಲಸ ಮಾಡ್ತಿದ್ದೇವೆ, ಬೇರೆಯವರಿಗೆ ತೊಂದರೆ ಆಗಬಾರ್ದು ಹಾಗೆ. ಸೊ ಇನ್ನೊಂದು ಹೇಳ್ಬೇಕು, ನೀವೇ ಅಡಿಗೆ ಕೂಡ ಮಾಡ್ತೀರಿ. ಇದು ಹೇಗೆ ಮ್ಯಾನೇಜ್ ಆಗುತ್ತೆ ರಜನಿ ಅವರೇ? ಅಂದ್ರೆ ಬೆಳಿಗ್ಗೆಯಿಂದ ಇವಾಗ ನಾವು 3 ಜನ 4 ಜನ ಊಟ ಮಾಡಿ ತಿನ್ಬೇಕಾದ್ರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತಗೊಳ್ತೇವೆ ಅಡಿಗೆ ಮಾಡೋದಿಕ್ಕೆ. ನೀವು ಅಷ್ಟು ಮೂಕಜೀವಿಗಳಿಗೆ ಊಟವನ್ನ ಹಾಕ್ಬೇಕು, ಅಷ್ಟು ಹೊತ್ತು ಹೇಗೆ ಅದನ್ನ ಕಂಟ್ರೋಲ್ ಹೇಗೆ ಮಾಡಿದ್ರೆ ಆ ಟೈಮ್ ಫಿಕ್ಸ್? ಬೆಳಿಗ್ಗೆನೆ ನಾವು ಬೇಯಿಸ್ತೇವೆ, ರಾತ್ರಿ ಆಗುವಾಗ ಫೀಡಿಂಗ್ ಮಾಡ್ತೇವೆ. ಸೊ ಅಡ್ಜಸ್ಟ್ಮೆಂಟ್ ಈಗ ಮಾಡಿ ತಕೊಂಡು ಹೋಗುದಿಲ್ಲ. ಬೆಳಿಗ್ಗೆ ಮಾಡಿದ್ರೆ ಸಂಜೆ ಆಫ್ಟರ್ 8:30 to 9 o'clock ಫೀಡಿಂಗ್ ಹೋಗಿದ್ರೆ ಆರಾಮಲ್ಲಿ ಫೀಡ್ ಮಾಡ್ಲಿಕ್ಕೆ ಯಾರಿಗೆ ತೊಂದರೆ ಆಗುದಿಲ್ಲ, ವೆಹಿಕಲ್ ಇರುವುದಿಲ್ಲ, ಯಾರು ಸಹ ಜಗಳ ಮಾಡ್ಲಿಕ್ಕೆ ಬರುದಿಲ್ಲ, ಎಲ್ಲ ಮಲಗು ಟೈಮು, ಶಾಪ್ ಎಲ್ಲ ಬಂದ್ ಆಗ್ತದೆ. ಸೊ ಅದು ನೋಡಿ ನಾವು ನಮ್ಮ ಫೀಡಿಂಗ್ ಎಲ್ಲ ನಮ್ಮ ಕೆಲಸ ನಾವು ಅಡ್ಜಸ್ಟ್ ಮಾಡುದು ಟೈಮಿಂಗ್ ಮೇಲೆ. ಇವಾಗ್ಲೂ ನೀವು ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ದೀರಾ? ನಾನು ಮಗು ಸ್ನಾನಗೆಲ್ಲ ಹೋಗ್ತದೆ, ಮತ್ತೆ ಅನಿಮಲ್ ಇದು ಡಾಗ್ ಟೇಕ್ ಕೇರ್ ಆಗಿ ಮನೆಗೆಲ್ಲ ಹುಷಾರಿಲ್ಲ ಆವಾಗ ನನಗೆ ಕಾಲ್ ಮಾಡ್ತಾರೆ ಮದ್ದೆಲ್ಲ ಕೊಡ್ಲಿಕ್ಕೆ, ಹಾಗೆ ಹೋಗ್ತೀರಿ. ಸೊ ಇದೆಲ್ಲ ನಿಮ್ಮ ಕೆಲಸಗಳು ಮತ್ತೆ ನಿಮ್ಮ ಹಸ್ಬೆಂಡ್ ಎಲ್ಲ ಕೆಲಸ ಆದ ಮತ್ತೆ ನೀವು ಸಂಜೆ ಹೊತ್ತಲ್ಲಿ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ? ನಮ್ಮ ಹಸ್ಬೆಂಡ್ ತುಂಬಾ ಕಮ್ಮಿ ಬರುದು ನಮ್ಮ ಜೊತೆಗೆ, ಯಾಕಂದ್ರೆ ಟೂರಿಸ್ಟ್ ಡ್ರೈವರ್. ಸೊ ಮಕ್ಕಳು ಬರ್ತಾರೆ. ಆದ್ರೂ ಕೂಡ ಇವಾಗ ಹೇಗೆ ನೀವು ತಗೊಂಡು ಹೋಗ್ತೀರಾ ಈ ಫುಡ್ ಅನ್ನ? ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಇಡೀ ಮಂಗಳೂರು ಸುತ್ತಾ ಇರ್ತೀರಿ ನೀವು, ಅಷ್ಟು ಹೇಗೆ ಹೋಗೋದು? ನಾವು ಮಳೆಗಾಲದಲ್ಲಿ ರಿಕ್ಷಾ ಅಲ್ಲಿ ಹೋಗುದು, ನಮ್ಮ ಹಸ್ಬೆಂಡ್ ತಕೊಂಡು ಹೋಗ್ತಾರೆ ಜಾಸ್ತಿ ಮನೇಲಿ ಇದ್ರೆ ಅವರು, ಇಲ್ಲಾದ್ರೆ 2 wheeler ಅಲ್ಲಿ. ನಾವು ಫಸ್ಟ್ ನನ್ನ ಗಂಡ ಮುಂದೆ ಹೋಗ್ತೇವೆ, ಅಲ್ಲಿ ಬಕೆಟ್ ಖಾಲಿ ಆದ್ರೆ ನಾವು ಮಗಕ್ಕೆ ಫೋನ್ ಮಾಡ್ತೇನೆ, ಮಗ 2 ಬಕೆಟ್ ತಂದು ಕೊಡ್ತಾನೆ, ಖಾಲಿ ಬಕೆಟ್ ತಕೊಂಡು ಹೋಗ್ತಾನೆ. ಪುನಃ ನಾವು ಕಾಲ್ ಮಾಡ್ತೇವೆ ಎಲ್ಲಿ ನಮ್ದು ಎಂಡ್ ಆಯ್ತು, ಪುನಃ ನನ್ನ ಮಗ ಅಲ್ಲಿ 2 ಬಕೆಟ್ ತಂದು ಕೊಡ್ತಾನೆ. ಸೊ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, 2 ಬಕೆಟ್ ತಂದು ಕೊಟ್ಟು ನಾವು ಮುಂದೆ ಹೋಗ್ತೇವೆ ಹಾಗೆ. ಹಾಗಿದ್ರೆ ಇದು ಜಸ್ಟ್ ಫುಡ್ ಅದು ಮಾತ್ರ ಖರ್ಚು ವೆಚ್ಚ ಅಲ್ಲ, ನಿಮ್ಗೆ ಪೆಟ್ರೋಲ್ ಡೀಸೆಲ್ ಡೈಲಿ ಪೆಟ್ರೋಲ್ ಗ್ಯಾಸ್ ತುಂಬಾ ಖರ್ಚು ಉಂಟು ಅಲ್ಲ? ಅದು ಹೇಗೆ ನಿಭಾಯಿಸ್ತೀರಿ ಮೇಡಮ್? ಈಗ ಬಂದ್ರೆ ಆಯ್ತು, ಇಲ್ಲದಿದ್ರೆ ನಿಮ್ಗೆ ಎಲ್ಲಾದ್ರೂ ಇದು ನಾನು ಇಷ್ಟು ಮಾಡಿದ್ದು ಅಲ್ಲ, ಇಷ್ಟು ತನಕ ಬಂದಿಲ್ಲ ಅಂತ ನನ್ಗೆ ಆಗಿಲ್ಲ, ಯಾಕಂದ್ರೆ ನಾನು ಅಷ್ಟು ವರ್ಕ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಬಂದಿದ್ದು ಇಲ್ಲಾದ್ರೆ ಸಹ ನಾನು ನನ್ನ ಕೈಯಿಂದ ಕಂಟಿನ್ಯೂ ಮಾಡ್ತೇನೆ. ಸೊ ಇದೆಲ್ಲೂ ನಿಮ್ಗೆ ಬರ್ಡನ್ ಅಂತ ಅನಿಸ್ಲಿಲ್ಲ ಒಂದು ಕ್ಷಣ ಆದ್ರೂ ನಂಗೆ ಬೇಡ ತಪ್ಪ ಇದು? ಇಷ್ಟು ತನಕ ನನ್ಗೆ ಆಗ್ಲಿಲ್ಲ. ಜಾಸ್ತಿ ಮಾಡಿದೆ ನಾನು, ಕಮ್ಮಿ ಆಗಿಲ್ಲ ನಂದು. ನನ್ನ ಯಾವ ರೆಸ್ಕ್ಯೂ ಸಹ ಬೇಡ ಯಾಕೆ ಅಂತ ಯಾವಾಗ ಸಹ ಫೀಡಿಂಗ್ ಯಾವಾಗ ಸಹ ನನಗೆ ಅದು ನೆನ್ಸೇ ಇಲ್ಲ. ನನ್ಗೆ ಅದು ಪ್ರಶ್ನೆ ಯಾರು ಕೇಳಿದ್ರೆ ನಾನು ಬೈದು, ನಿಮ್ಗೆ ಯಾಕೆ ನೀವು ಮಾಡುದಾ, ನೀವು ಕೊಡುದಾ? ಇಲ್ಲ ಅಲ್ಲ ಹಾಗೆ. ಆದ್ರೆ ನಿಮ್ಗೆ ಬುದ್ಧಿವನ್ನ ಹೇಳೋದಕ್ಕೆ ತುಂಬಾ ಜನ ಬರ್ತಾರೆ, ನಿಮ್ಗೆ ಎಂತ ಕೆಲಸ ಇಲ್ಲ,
ಹಾಗೆ ಹೀಗೆ ಅದಕ್ಕೆ ನೀವು ಕೊಡುದಾ ನಿಮ್ಮ ಹಣನ ಹೌದು, ಹೌದು. ನಾನು ಬೈತೇನೆ ಹಾಗೆ. ಆದ್ರೆ ನಿಮ್ಗೆ ಎಲ್ಲೂ ಮನಸ್ಸಿಗೆ ಬೇಜಾರಿಲ್ಲ, ನನಗೆ ಖುಷಿಯೇ. ಖುಷಿ ಇದೆ. ನೀವೆಂತ ಮಾಡುವಾಗ ನಾನು ಹೇಳ್ತೇನೆ ಇಲ್ಲ ಅಲ್ಲ ಮತ್ತೆ ನಿಮ್ಗೆ ಯಾಕೆ ಪ್ರಾಬ್ಲಮ್. ಹಾಗೆ. ಖಂಡಿತವಾಗ್ಲು ಇದು ನಮ್ಮ ಸ್ವಇಚ್ಛೆಯಿಂದ ನಾವು ನನ್ನ ಮಾಡ್ತಾ ಖುಷಿ. ಇರುವಂತದ್ದು, ಯಾರಿಗೇನು ಸಮಸ್ಯೆ ಅಲ್ಲ. ನನಗೆ ನನ್ನ ಲೈಫ್ದು 24 ಇಯರ್ಸ್ ನನ್ನ 3 ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್. ಜರ್ನಿಯೇ ಇದಕ್ಕೆ ಹಿಂದೆನೆ ಹೋಯ್ತು, ಅನಿಮಲ್ ಹಿಂದೆನೆ ಹೋಯ್ತು. ರೆಸ್ಕ್ಯೂ ಇಷ್ಟು ಆಯಿತು, ಎಷ್ಟೋ ಬದುಕಿದ್ದಾರೆ, ಎಷ್ಟೋ ಜಂತು ಹೊಟ್ಟೆ ತುಂಬಿದ್ದೇನೆ. ಸೊ ನನ್ನ ಲೈಫ್ದು 23 ಇಯರ್ಸ್ ವೇಸ್ಟ್ ಆಗಿಲ್ಲ. ತಿರ್ಗಿ ಪಿಕ್ಚರ್ ನೋಡಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ನಾನು ಎಂತ ವೇಸ್ಟ್ ಮಾಡ, ನನ್ನ ಹಿಂದೆ ಇಷ್ಟು ಲೈಫ್ ಸೇವ್ ಆಯಿತು ಅಷ್ಟೇ. ಮುಂದೆ ಅದು ಗೊತ್ತಿಲ್ಲ, ಇಷ್ಟು ತನಕ ನಾನು ಇಷ್ಟು ಮಾಡಿದೆ. ಮನುಷ್ಯರಿಗೆ ಇದು ಇಫೆಕ್ಟ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಾಣಿಗಳಿಗೆ 100% ಜೀವನ ಚೇಂಜ್ ಆಗಿದೆ ತುಂಬಾ. ಎಸ್. ಓಕೆ. ಸೊ ಇವಾಗ ನೀವು ಇದು ಮಾತ್ರ ಅಲ್ಲ, ಊಟ ತಿಂಡಿ ಹಾಕುವಂಥದ್ದು ಅಥವಾ ಅವುಗಳಿಗೆ ಔಷಧಿಯನ್ನ ಮಾಡುವಂಥದ್ದು ಮಾತ್ರ ಅಲ್ಲ, ಇನ್ನೊಂದು ಸಾಹಸವನ್ನ ಮಾಡ್ತೀರಿ ನೀವು. ಒಬ್ಬ ಲೇಡಿ ಆಗಿ ಅಂತಹ 150 ಆಳದಂತಹ ಬಾವಿಗಳಿಗೆಲ್ಲ ಇಳಿದು ಪ್ರಾಣಿಗಳನ್ನ ಎಲ್ಲೇ ಇದ್ರೂ ಕೂಡ ನೀವು ಹೋಗಿ ನೀವೇ ಸ್ವತಃ ಬಾವಿಗೆ ಇಳಿದು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೀರಿ. ರಜನಿಯಕ್ಕ, ಫಸ್ಟ್ ಕ್ವೆಶ್ಚನ್, ಈ ಧೈರ್ಯ ಎಲ್ಲಿಂದ ಬರುತ್ತೆ? ಯಾಕಂದ್ರೆ ಯಾರೇ ಗೊತ್ತಿದ್ದವ್ರು, ಈಜು ಗೊತ್ತಿದ್ದವರು ಕೂಡ ಅಂತ ಆಳದ ಬಾವಿಗೆ ಇಳಿಯೋದಕ್ಕೆ ಭಯ ಪಡ್ತಾರೆ, ಅಷ್ಟು ಧೈರ್ಯ ಬರೋದಿಲ್ಲ. ಈ ಧೈರ್ಯ ಎಲ್ಲಿಂದ ಬಂತು? ಅದು ನನಗೆ ಸಹ ಗೊತ್ತಿಲ್ಲ, ಎಲ್ಲಿಂದ ಬಂದು ನನಗೆ ಗೊತ್ತಿಲ್ಲ. ಒಂದು ನನ್ನ ಕಣ್ಣ ಮುಂದೆ ಒಂದು ನಾಯಿ ನೀರಲ್ಲಿ ಸಾಯ್ತಾ ಇದ್ದೇನೆ. ಸೊ ನನಗೆ ಅಷ್ಟು ಕಾನ್ಫಿಡೆನ್ಸ್ ಉಂಟು, ಅದು ಕಚ್ಚುದಿಲ್ಲ ಗ್ಯಾರಂಟಿ. ಸೊ ಆ ಧೈರ್ಯದಿಂದ ಫಸ್ಟ್ ಬಚಾವ್ ಮಾಡಲಿಕ್ಕೆ ಹೋಗಿ ನನಗೆ ಗೊತ್ತಾಯ್ತು, ಇದು ನಾವು ಬಿದ್ರೆ ಬದುಕುದಿಲ್ಲ, ಯಾರಾದ್ರೆ ಬಂದ್ರೆ ನಮ್ಗೆ ಮಾತ್ರ ಬದಲಿಕ್ಕೆ ಆಗ್ತದೆ. ನಾವು ಕೈಯಲ್ಲಿ ಹಿಡಿತೇವೆ, ಹಾಗೆ ಅವರು ಹೇಗೆ ಹಿಡಬೇಕಾಗ್ತದೆ, ನಾಯಿಗಳಿಗೆ ಕೈ ಉಂಟಾ ಹಿಡಿಲಿಕ್ಕೆ? ಸೊ ನಾನು ದೇವರ ಧೈರ್ಯ ಕೊಟ್ಟಿದ್ದು, ಅದು ನನ್ನ ಧೈರ್ಯ ಅಲ್ಲ, ದೇವರದು ಧೈರ್ಯ, ಆ ಪ್ರಾಣಿದು ಆಯುಷ್ಯ ಅಷ್ಟೇ. ಎರಡು ಸೇರಿ ನಾನು ಥರ್ಡ್ ಪರ್ಸನ್. ನಾನು ಫಸ್ಟ್ ದೇವರು, ಮತ್ತೆ ಆ ನಾಯಿದು ಆಯುಷ್ಯ, ಮತ್ತೆ ನಾನು ಹೋಗುದು ಅಷ್ಟೇ. ಹಾಗೆ. ಸೊ ಇಂಥ ಈ ರೆಸ್ಕ್ಯೂ ಮಾಡುವಂಥದ್ದು ನಿಮ್ಮ ಲೈಫಿಗೆ ಆಪತ್ತನ್ನ ತರುವಂತಹ ಒಂದು ಕೆಲಸ ಆದ್ರೂ ಕೂಡ ನೀವು ಧೈರ್ಯ ತಗೊಂಡು ಮಾಡ್ತೀರಾ, ದೇವರ ಮೇಲೆ ಭಾರ ಹಾಕ್ತೀರಾ. ಆದ್ರೂ ಕೆಲವೊಂದು ಟೈಮಲ್ಲಿ ನಮ್ಮ ಲಕ್ ಕೂಡ ಕೈ ಕೊಡುವಂತಹ ಆಗಿದೆ, ತುಂಬಾ ಸಲ ಆಗಿದೆ. ನನಗೆ ಆಕ್ಸಿಜನ್ ಕಮ್ಮಿ ಆಗಿದೆ, ನಾಯಿಗಳು ಬಾವಿಯಲ್ಲಿ ಕಚ್ಚಿದೆ, ಮತ್ತೆ ಬೇರೆ ಬೇರೆ ಜಂತುಗಳು ಇರ್ತವೆ ಆ ಟೈಮಲ್ಲಿ, ಹಾವು ಇರ್ತದೆ. ಸೊ ತುಂಬಾ ನಾನು more than 149 ವೆಲ್ ರೆಸ್ಕ್ಯೂ ಖಾಲಿ ಎಲ್ಲ ನಾನು ಬಾವಿ ಒಳಗದು ಎಲ್ಲ ಎಂತ ಲೈಫ್ ನೋಡಿದ್ದೇನೆ, ಹೇಗೆ ಇರ್ತದೆ ಬಾವಿ ಒಳಗೆ, ಎಂತೆಂತ ಇರ್ತದೆ, ಎಲ್ಲ ಟೈಪ್ದ ಬಾವಿ ನಾನು ನೋಡಿದ್ದೇನೆ. ಇಳ್ದಿದ್ದೀರಿ ನೀವು. ಓಕೆ ಓಕೆ. ಸೊ ಅದೇನೋ ಒಂದು ನಮ್ಮ ಜೀವಕ್ಕೆ ಆಪತ್ತು ಬಂದಾಗ ನಿಮಗೆ ಇನ್ನು ಬೇಡ, ಇದು ನಾನು ಹೋಗುದಿಲ್ಲ, ನನಗೆಲ್ಲೋ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ಬೋದು ಅಂತ ಅನ್ಸುತ್ತಾ? ಇಲ್ಲಪ್ಪ, ಇಷ್ಟು ತನಕ ಆಗಿಲ್ಲ. ಅದು ಅವರು ಕೂಗುವಾಗ, ಅವರದು ಕಷ್ಟ ನೋಡುವಾಗ, ಇವತ್ತಿಲ್ಲಾದ್ರೆ ನಾಳೆ ಸಾಯ್ಲಿಕ್ಕೆ ಉಂಟು. ಅಟ್ಲೀಸ್ಟ್ ಯಾರಿಗಾದ್ರೂ ಒಂದು ಸೇವ್ ಮಾಡಿ ನಾವು ಸತ್ತದ್ರೆ ಅಟ್ಲೀಸ್ಟ್ ಒಂದು ನಮ್ಗೆ ಸಹ ಒಂದು ನೆಮ್ಮದಿ, ಆ ಪ್ರಾಣಿಗೆ ಸಹ ಒಂದು ಲೈಫ್ ಸಿಗ್ತದೆ. ಹಾಗೆ. ಹೌದು. ಆದ್ರೂ ರಜನಿ ಅವರೇ, ಇವಾಗ ನಿಮ್ಗೆ ಹೇಳ್ತಾರೆ ಜನ, ಬುದ್ಧಿ ಹೇಳ್ತಾರೆ ಅಂತ ನೀವು ಹೇಳಿದ್ರೆ ನೀವು ಬೈತೀರಿ, ಓಕೆ. ಆದ್ರೂ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದಾದ್ರೆ ಒಂದು ನಾಯಿಯ ಜೀವ ಹೋದ್ರೆ ಏನಾಯ್ತು ಅನ್ನೋ ಪ್ರಶ್ನೆಗಳು ಬರ್ಬೋದು. ಯಾಕಂದ್ರೆ ನಾಯಿ ಬದುಕಿದ್ರು ಒಂದು 10 ರಿಂದ 12 ವರ್ಷ ಒಂದು ನಾಯಿ ಆಯುಷ್ಯ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಆಯುಷ್ಯವನ್ನ ನೀವು ಪಣಕ್ಕಿಟ್ಟು ಇಳಿಯೋದು ಎಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ನಾನು ಒಂದು ನಾಯಿ ಸಾಯ್ತದೆ ನನಗೆ ಅದು ಕ್ವಶನ್ ಕೇಳಿದ್ರೆ ನಾನು ಅದೇ ಹೇಳ್ತೆ, ಒಂದು ಮನುಷ್ಯ ಬಿದ್ರೆ ಸಾಯಿಲಿ, ಎಷ್ಟೋ ಮನುಷ್ಯ ಸಾಯ್ತಾರಲ್ಲ, ಒಂದು ಆದ್ರೂ ಹೋಗ್ಲಿ. ಹಾಗೆ ಅದೇ ನನ್ನ ಕ್ವಶನ್. ನಿಮ್ಮ ಲೈಫ್ ಮನುಷ್ಯರಿಗೆ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಪ್ರಾಣಿಗೆ ಸಹ ಇಂಪಾರ್ಟೆಂಟ್. ಆಸೆ ಎಲ್ಲವರಿಗೆ ಉಂಟು ಬದುಕಲಿಕ್ಕೆ, ಸಾಯ್ಲಿಕ್ಕೆ ಯಾರಿಗೆ ಸಹ ಇಷ್ಟ ಇಲ್ಲ. ನಾವು ಟ್ರೈ ಮಾಡ್ಬೇಕು ಬದುಕ್ ಕೊಡ್ಲಿಕ್ಕೆ. ಈಗ ಮನುಷ್ಯರಿಗೆ ಒಂದು ಕ್ಯಾನ್ಸರ್ ಆದ್ರೆ, ಒಂದು ಕಿಡ್ನಿ ಕಾಯಿಲೆ ಆದ್ರೆ ಎಲ್ಲ ಶೇರ್ ಮಾಡ್ತಾರೆ, ಡೊನೇಷನ್ ಮಾಡ್ತಾರೆ, ಎಂತೆಂತ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ. ಪ್ರಾಣಿಗಳಿಗೆ ಪಾಪ ಎಂತ ಸಹ ಇಲ್ಲ, ಒಂದು ಹೊತ್ತು ಊಟ ಸಹ ಇಲ್ಲ, ಬೇರೆಯವರಿಗೆ ರೆಸ್ಕ್ಯೂ ಮಾಡ್ಲಿಕ್ಕೆ ಸಹ ಕೊಡುದಿಲ್ಲ. ಸೊ ಎವ್ರಿ ಲೈಫ್ ಎಲ್ಲರದ್ದು ಒಂದೇ ಲೆಕ್ಕ, ಎಲ್ಲವರದು ಲೈಫ್, ಯಾರಿಗೆ ಕಮ್ಮಿ ಜಾಸ್ತಿ ಇಲ್ಲ. ಉಸಿರು ಹೋಗಿದ್ರೆ ಒಮ್ಮೆನೆ ಹೋಗ್ಬೇಕು. ಹಾಗೆ. ಇನ್ನು ಇವಾಗ ಈ ಮಳೆಗಾಲದ ಬಗ್ಗೆ ನಾವು ಮಾತಾಡೋದಾದ್ರೆ, ಮಳೆಗಾಲದಲ್ಲಿ ಯಾವುದೇ ಪ್ರಾಣಿಗಳಿಗಾದ್ರೂ ಉಳಿಯೋದಿಕ್ಕೆ ವ್ಯವಸ್ಥೆ ಬೇಕೇ ಬೇಕು, ಮಳೆಯಲ್ಲಿ ಆಗುದೇ ಇಲ್ಲ. ಸೊ ಆದ್ರೂ ನಾವೀಗ ಹೆಚ್ಚಿನವರು ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ನಿಮ್ಮ ದಾರಿಯಲ್ಲಿ ಕೆಲವರು ನಡೀತಾ ಇದ್ದಾರೆ. ನಿಮ್ಮಷ್ಟರ ಮಟ್ಟಿಗೆ ಅಲ್ಲದಿದ್ರು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲವರು
ಆಲ್ಮೋಸ್ಟ್ ನನ್ನ ಮಟ್ಟಿಗೆ ಮ್ಯಾಂಗ್ಳೂರ್ ನಂಬರ್ 1 ಅಲ್ಲಿ ಉಂಟು. ಕ್ರೈಮ್ ಕಮ್ಮಿ ಮಾಡ್ತಾರೆ, ಅನಿಮಲ್ ಮೇಲೆ ಹೆಲ್ಪ್ ಮಾಡ್ತಾರೆ, ಫೀಡಿಂಗ್ ಮಾಡ್ತಾರೆ, ಅವರವರು ರೆಸ್ಕ್ಯೂ ಮಾಡ್ತಾರೆ. ಹಾ, ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ ಇಂಡಿಯಲ್ಲಿ ನಮ್ಮ ಮ್ಯಾಂಗ್ಳೂರೇ ಬೆಸ್ಟ್. ಆ ಬೆಸ್ಟ್ ಉಂಟಂತ ನಾನು ಒಂದು 700 ನಾಯಿಗೆ ಫೀಡ್ ಮಾಡ್ತೇನೆ. ಯಾಕಂದ್ರೆ ಜಗಳ ಮಾಡುದಿಲ್ಲ, ಅಬ್ಜೆಕ್ಷನ್ ಇಲ್ಲ, ಎಂತಕ್ಕೆ ನಮ್ಗೆ ಎಂತಲ್ಲ ನಮ್ಮ ನಾಯಿಗಳಿಗೆ ಪಾಯ್ಸನ್ ಹಾಕೋದು ಅಂತ ಎಂತ ನಮ್ಮ ಮ್ಯಾಂಗ್ಳೂರಲ್ಲಿ ಅದು ಒಂದು ತೀರಾ ಕಮ್ಮಿ ಉಂಟು. ಅಷ್ಟು ಬೇರೆ ಡೆಲ್ಲಿ ಸೈಡ್, ಆ ಸೈಡ್ UP ಕೇರಳ ಸೈಡ್ ಹಾಗೆ ಉಂಟು, ನಮ್ಮ ಮ್ಯಾಂಗ್ಳೂರಲ್ಲಿ ಇಲ್ಲ. ಅಷ್ಟು ಕಠೋರ ಮನುಷ್ಯ ಅಲ್ಲ ನಮ್ಮ ಮಂಗಳೂರದವರು, ಬೆಸ್ಟ್. ಸೊ ಮೊನ್ನೆ ಒಂದು ಉಡುಪಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಶಿರ್ವದಲ್ಲಿ ಬಹುಶಃ ನಾಯಿಯನ್ನ ಗಾಡಿಗೆ ಕಟ್ಟಿಕೊಂಡು ಎಳ್ಕೊಂಡು ಹೋದ್ರು. ಇಂತಹ ಘಟನೆಗಳೆಲ್ಲ ಆದಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ರಜನಿಕಾ? ನಾನು ಅವನಿಗೆ ಮಾಡಿದ್ರೆ ಇನ್ಸ್ಟಾಗ್ರಾಮ್ ನಾನೇ ಪೋಸ್ಟ್ ಮಾಡಿದೆ. ನಾನು ಎಂತ ಹೇಳುದು, ನಾನು ಅವನ್ ನಾಯಿ ತಕೊಂಡು ಹೋಗ್ತಾನೆ, ಅವನಿಗೆ ಬೇಯುವುದಿಲ್ಲ, ಯಾರು ನೋಡ್ತಾರೆ, ಇಷ್ಟು ದೂರ ತನಕ ಹೋಗೋ ತನಕ ಯಾರು ಫಸ್ಟ್ ಜರ್ನಿ ಆ ನಾಯಿದು ನೋಡ್ತಾರೆ, ನಾನು ಅವನಿಗೆ ಬೈಯುವುದು. ನಾವು ಇಲ್ಲಿಯೇ ಸ್ಟಾಪ್ ಮಾಡಿದ್ರೆ ಅವನು ಅಷ್ಟು ದೂರ ಹೋಗ್ಲಿಕ್ಕೆ ಇಲ್ಲ. ನೀವು ಅರ್ಧ ಸಾದಿ ಹೋಗಿ ನಾಯಿ ಸತ್ತ ಮೇಲೆ ತಿಳಿಸಿದ್ರೆ ಅವರಿಗೆ ಇವರಿಗೆ ಎಂತ ಪ್ರಯೋಜನ? ನಾಯಿ ಬದುಕುವಾಗ ಅವನ ತಪ್ಪು ಮಾಡುವಾಗ ನೀವು ನಿಲ್ಸಿಬೇಕು. ಅದೇ ಫಸ್ಟ್ ನಾವು ಮಾಡ್ಬೇಕು. ಅದು ನಾವು ಮಾಡಿದ್ರೆ ಆ ನಾಯಿ ಬದುಕಬಹುದಿತ್ತು. ಎಲ್ಲ ಆದ್ಮೇಲೆ ಎಂತ ಪ್ರಯೋಜನ ಇಲ್ಲ. ಅಷ್ಟೇ, ಅದಷ್ಟೇ. ನಾವು ಮನುಷ್ಯರಾದ್ರೂ ಕೂಡ ಅಷ್ಟೇ, ಸಾಯ್ತಾ ಬಿದ್ದಾಗ ಮನುಷ್ಯರಿಗೆ ಒಂದು ಕೆಟ್ಟ ಬೈದ್ರೆ ಅದು ಎಲ್ಲ ಶೇರ್ ಆಯ್ತು, ಅದು ಮೀಡಿಯಾ, ಟಿವಿ, ಪೇಪರ್ ಎಲ್ಲ ಬಂತು. ನಾಯಿಗಳಿಗೆ ಕೊಂದಿದ್ರೆ ಸಹ 1 ದಿವಸ 2 ದಿವಸ, ಮತ್ತೆ ಅದು ಕೇಸ್ ಕ್ಲೋಸ್. ನಾವಾಗಿ ಕೇಸ್ ಕೊಟ್ಟರು ಕೂಡ ಅದು ಕೂಡ ಕಾನೂನಲ್ಲಿ ಕೂಡ ಇದೆ. ನಾಯಿಗಳಿಗೆ ಹೆಚ್ಚಾಗಿ ಹಿಂಸೆಯನ್ನ ಮಾಡಿದ್ರೆ ಅದು ಅಪರಾಧ, FIR ಹಾಕ್ತಾರೆ. ಅದು ಕೇಳುವಾಗ ನಾವು ಅದು ಹೇಳುವಾಗ ಇನ್ನೊಂದು ಕ್ವಶನ್ ಹಾಕ್ತೇವೆ, ಚಿಕನ್ ಸೇಲ್ ಮಾಡುದಿಲ್ಲವ, ಮಟನ್ ಸೇಲ್ ಮಾಡುದಿಲ್ಲವ, ದನ ಮಾಂಸ ಸೇಲ್ ಅದು ಜೀವ ಇಲ್ಲವ, ಅವಾಗ ನೀವು ಎಲ್ಲಿ ಹೋಗಿದ್ದು? ಆ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಅವರವರದು ಕರ್ಮ ಅಂತ ಹೇಳಿ ನಾವು ಬಿಟ್ಟು ಬಿಡುದು. ನೀವು ಮಾಡಿದ್ರೆ ಕರ್ಮ ಅಲ್ಲ, ಇವತ್ತಿಲ್ಲಾದ್ರೆ ನಾಳೆ ನಿಮ್ಗೆ ಸಿಗ್ತದೆ. ಪೊಲೀಸ್ ಬೇಡ, ಯಾರು ಸಹ ಬೇಡ, ಕರ್ಮ ಎಲ್ಲ ಬರ್ತಾರೆ ಗ್ಯಾರಂಟಿ. ಅದಕ್ಕೆ ಟೈಮ್ ಬೇಕು ಅಷ್ಟೇ. ಓಕೆ ಓಕೆ. ಹಾಗಿದ್ರೆ ಇವಾಗ ರೋಡ್ ಅಲ್ಲಿ ನಾಯಿಗಳೆಲ್ಲ ಓಡಾಡ್ತಾ ಇರುತ್ತೆ ಬೇಕಾಬಿಟ್ಟಿ, ಅದಕ್ಕೆ ಅದರಿಂದಾಗಿ ಸಾಕಷ್ಟು ಅಪಘಾತಗಳು ಆಗ್ತಾನೆ ಇರುತ್ತೆ ನೋಡಿ. ಅದಕ್ಕೆ ನಾವು ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಒಂದು ನೇಚರ್ ಅಂತ ಬಿಡ್ಬೇಕು. ಯಾಕಂದ್ರೆ ದೇವರೇ ಸೃಷ್ಟಿ ಮಾಡಿದೆ ನಾಯಿಗಳಿಗೆ. ನಿಮ್ಗೆ ಹಾಗೆ ಮರಣ ಬರ್ಲಿಕ್ಕೆ ಉಂಟು, ನಿಮ್ಗೆ ಎಂತ ಆಗ್ಲಿಕ್ಕೆ ಉಂಟು. ನಾಯಿ ಆಗ್ಬಹುದು, ಮನುಷ್ಯರಾಗ್ಬಹುದು, ಬೇರೆ ಗಾಡಿಯಿಂದ ಆಕ್ಸಿಡೆಂಟ್ ಆಗ್ಬಹುದು. ಈಗ ನಾಯಿ ಒಂದು ಅಡ್ಡ ಬಂದ್ರೆ ಎಷ್ಟು ನಾಯಿಗಳಿಗೆ ಫೀಡ್ ಮಾಡ್ತಾರೆ, ನಾಯಿ ರೆಸ್ಕ್ಯೂವರ್ ಇದ್ದಾರೆ, ಅವರಿಗೆಲ್ಲ ಮೆಸೇಜ್ ಮಾಡ್ತಾರೆ, ನೋಡಿ ನೀವು ಫೀಡ್ ಮಾಡ್ತೀರಿ, ಹೇಗೆ ಆಯ್ತು ಹೀಗೆ. ಅದೇ ಒಂದು ವೆಹಿಕಲ್ ಇಂದ ಇನ್ನೊಂದು ವೆಹಿಕಲ್ಗೆ ಆಕ್ಸಿಡೆಂಟ್ ಆದ್ರೆ ಅಷ್ಟು ದೊಡ್ಡ ಮಾಡುದಿಲ್ಲ. ನಾಯಿಗಳ ಹಣ ಕೊಡ್ತಾರೆ, ಇನ್ಸೂರೆನ್ಸ್ ಕೊಡ್ತಾರೆ, ಅಲ್ಲಿ ಇಲ್ಲಿ ಸರಿ ಆಯ್ತು. ಅದೇ ನಾಯಿ ವಿಷಯ ಆದ್ರೆ ಅದು ಜಗಳ ಆಗ್ತದೆ, ನಾಯಿಗೆ ಪಾಯ್ಸನ್ ಹಾಕ್ತಾರೆ, ನಾಯಿಗಳಿಗೆ ಓಡಿಸ್ತಾರೆ, ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಯಾಕಂದ್ರೆ ಅದು ನಾಯಿ, ಅದು ಬೀದಿ, ನಿಮ್ಗೆ ಅದು ಲೆಕ್ಕಗೆ ಇಲ್ಲ. ಅದಕ್ಕೆ ನೀವು ಅದಕ್ಕೆ ಇಂಪಾರ್ಟೆಂಟ್ ಕೊಡುದಿಲ್ಲ. ನನ್ಗೆ ಗೊತ್ತುಂಟು, ಒಮ್ಮೊಮ್ಮೆ ಮನುಷ್ಯರು ಬೇಕಂತ ನಾಯಿಗೆ ಆಕ್ಸಿಡೆಂಟ್ ಮಾಡ್ತಾರೆ. ಒಂದೊಂದು ನಾಯಿಗಳಿಗೆ ಗೊತ್ತಿಲ್ಲ ಆದ್ರೆ ಅವರು ಹೋಗುವಾಗ ಬೈಕ್ ಆಕ್ಸಿಡೆಂಟ್ ಆಗ್ತದೆ. ಎಲ್ಲ ನೇಚರ್ ಅಂತ ನಾನು ಬಿಟ್ಟು ಬಿಡುದು. ನಮ್ಗೆ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ದು ಎಷ್ಟು ಕೆಲಸ, ಒಂದು ಫೀಡ್ ಮಾಡುದು, ಎಲ್ಲಾದ್ರೂ ಇದ್ರೆ ರೆಸ್ಕ್ಯೂ ಮಾಡುದು ಅಷ್ಟೇ. ನಾವು ನಾಯಿದು ಕೆಬಿಯಲ್ಲಿ ಹೇಳುದಿಲ್ಲ, ಆ ಬೈಕ್ದವನು ಹೋಗ್ತಾ ಇದ್ದೇನೆ, ನೀವು ಅವರ ಬೈಕ್ ಮುಂದೆ ಹೋಗು, ಬಿದ್ದು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದು ಒಂದು ನಮ್ದು ಟೈಮ್, ನಮ್ಮ ಟೈಮ್ ಹಾಗೆ ಅದು ಆಗುವುದು ಅಷ್ಟೇ. ನಾವು ಇಷ್ಟು ನಾಯಿ ರೆಸ್ಕ್ಯೂ ಮಾಡ್ತೇವೆ, ಹಾಗೆ ಸಹ ನಾಯಿ ನಮ್ಗೆ ಎಷ್ಟೋ ಕಚ್ತೇವೆ. ನಾಯಿಗಳಿಗೆ ನಮ್ಗೆ ಹೇಳಲಿಕ್ಕೆ ಆಗ್ತವಾ, ನಾನ್ ನಿಮ್ಗೆ ಬಚಾವ್ ಮಾಡ್ಲಿಕ್ಕೆ ಬಂದಿದ್ದೇನೆ, ನನ್ಗೆ ಕಚ್ಚಬೇಡ ಅಂತ. ಅವನಿಗೆ ಭಾಷೆ ಇಲ್ಲ, ಭಾಷೆ ಇಲ್ಲ. ನಾವು ಜಾಗ್ರತೆ ಮಾಡ್ಬೇಕು. ನಾವು ಮನುಷ್ಯರು, ನಮ್ಗೆ ಬುದ್ಧಿ ಉಂಟು, ನಾವು ಎಜುಕೇಶನ್ ಆಗಿದೆ, ನಮ್ಗೆ ಎಲ್ಲ ಅನುಭವ ಉಂಟು. ನಾವು ಜಾಗ್ರತೆ ಮಾಡ್ಬೇಕು, ನಾವು ಅರ್ಥ ಮಾಡ್ಬೇಕು ಅಷ್ಟೇ.
ಓಕೆ, ಸೊ ನಿಮ್ಮ ಮನೆಯಲ್ಲಿ ಬರೀ ನಾಯಿ ಬೆಕ್ಕುಗಳು ಮಾತ್ರ ಅಲ್ಲ, ಬದಲಾಗಿ ಎಲ್ಲಾ ಪ್ರಾಣಿಗಳು ನೀವು ಸಾಕ್ತೀರಿ. ಅದರ ಜೊತೆಗೆ ನಾನು ಕೆಲವೊಂದು ವಿಡಿಯೋ ನೋಡಿದೆ, ಕಾಗೆಗಳದ್ದು ವಿಡಿಯೋ. ಎಷ್ಟು ಮುದ್ದಾಗಿ ನಿಮ್ಮ ಹತ್ರ ಬರುತ್ತೆ ಅಂದ್ರೆ ಈಗ ನಾವು ಅಷ್ಟು ದೂರದಿಂದ ಬರ್ಬೇಕಾದ್ರೆ ಕಾಗೆಗಳೆಲ್ಲ ಇಲ್ಲಿಂದ ಎದ್ದು ಹೋಗುತ್ತೆ, ಆದ್ರೆ ಅದು ನಿಮ್ಮ ಕೈಯಾರೆ ಫುಡ್ ಅನ್ನ ತಿಂತಾರೆ. ಈ ಕಾಗೆಗಳು ಹೇಗೆ ಸಿಕ್ಕಿದ್ವು ನಿಮ್ಗೆ ರೆಸ್ಕ್ಯೂ ಮಾಡ್ಲಿಕ್ಕೆ? ನನ್ಗೆ ಎಂತ ಗೊತ್ತುಂಟ, ನನ್ಗೆ ಚಿಕ್ಕ ಇರುವಾಗಿಂದ ಮನುಷ್ಯರಿಗೆ ಅಂತ ಅಲ್ಲ, ಭಿಕ್ಷರಿಗೆ ಸಹ ಒಂದು ಊಟ ಕೊಡ್ಬೇಕು. ಯಾಕಂದ್ರೆ ಲೈಫಲ್ಲಿ ದೊಡ್ಡ ಒಂದು ವಸ್ತು ಅಂದ್ರೆ ಅನ್ನ, ಹಸು. ಇದು ಚಿನ್ನ, ಬಟ್ಟೆ, ಅದು ಇದು ಎಲ್ಲ ವೇಸ್ಟ್. ಸೊ ನನ್ಗೆ ಅದು ಚಿಕ್ಕ ಇರುವಾಗನೇ ಫೀಡಿಂಗ್ ಎಲ್ಲ ಅದು. ಸೊ ನಾನು ಒಂದು ಫೀಡ್ ಮಾಡುವಾಗ ಮನಸ್ಸಿಂದ ಫೀಡ್ ಮಾಡುದು, ಮಾತಾಡಿ ಫೀಡ್ ಮಾಡುದು. ನಿಮ್ಮ ಹೊಟ್ಟೆ ತುಂಬಬೇಕು ಹಾಗೆ ನೆನ್ಸು ಫೀಡ್ ಅದು ಬಹುಶಃ ನನ್ನ ಒಂದು ಪ್ರೀತಿ ಮೇಲೆ ನನ್ನ ಹತ್ರ ಬರ್ತಾರ, ನಾನು ಹಾಗೆ ನೆನ್ಸುದು ಅಷ್ಟೇ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಸಾಕು, ಎಲ್ಲ ಬಂದು ನಿಮ್ಮನ್ನ ಸುತ್ತುವರಿಯುತ್ತೆ. ಆ ಪ್ರೀತಿ ಅವುಗಳ ಕಣ್ಣಲ್ಲಿ ಎದ್ದು ಕಾಣಿಸುತ್ತೆ. ಅದನ್ನು ನೋಡೋದಕ್ಕೂ ಒಂದು ಸುಂದರವಾಗಿರುವಂತಹ ಒಂದು ಮನಸ್ಸಿನ ನನ್ಗೆ ನೆನ್ಸ್ತದೆ, ನಾನು ಮಾತಾಡ್ತೇನೆ, ಅವರು ನನ್ಗೆ ಅರ್ಥ ಮಾಡ್ತಾರೆ ಹಾಗೆ. ಸೊ ಮೂಕ ಪ್ರಾಣಿಗಳ ಮಾತುಗಳನ್ನ ಅವು ಆಡದೇ ಇದ್ರು ನೀವು ನಾನು ಅರ್ಥ ಮಾಡ್ತೇನೆ. ನನ್ಗೆ ಅರ್ಥ ಮಾತ್ರ ಇಷ್ಟೇ, ನನ್ಗೆ ಹಸು ಆಗ್ತದೆ, ಅದೇ ಒಂದು ಮಾತು ನನ್ನ ಕಿವಿಗೆ ಅಷ್ಟೇ, ಮತ್ತೆ ಎಂತ ಸಹ ಇಲ್ಲ. ನೀವು ಎಷ್ಟು ಬದುಕ್ತೀರಿ ಅದು ನಿಮ್ಮ ಆಯುಷ್ಯ ಮೇಲೆ ಬಿಟ್ಟಿದ್ದೇನೆ. ನೀವು ಜೀವಂತ ಇರುವಾಗ ನಾನು ಒಂದು ಹೊತ್ತು ಊಟ ಕೊಡ್ತೇನೆ ಅಷ್ಟೇ. ಎಸ್. ಇನ್ನು ಈ ನಾಯಿಗಳಿಗೆ ನೀವು ಸಂತಾನಹರಣ ಚಿಕಿತ್ಸೆಯನ್ನ ಕೂಡ ಮಾಡ್ತೀರಿ. ನಿಮ್ಮಲ್ಲಿರುವಂತಹ ಪ್ರತಿ ನಾಯಿಗಳಿಗೂ ನೀವು ಎಲ್ಲ ಮಾಡಿದ್ದೇವೆ, ಎಲ್ಲ ಬೀದಿ ಸಭೆ ಮಾಡ್ತೇವೆ. ಓಕೆ. ಸೊ ಈ ಸಂತಾನಹರಣ ಚಿಕಿತ್ಸೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಇದು ಒಂದು ದೊಡ್ಡ ಪಾಪ, ಸಂತಾನ. ಹೌದು, ಅದು ಅದರಿಂದ ದೊಡ್ಡ ಪಾಪ ಇಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ನಾವು ದೇವರ ಸೃಷ್ಟಿಗೆ ನಾವು ವಿರೋಧ ಹೋಗುದು. ಇದು ನಾಯಿಗಳಿಗೆ ಮಾಡ್ಬೇಕು. ಯಾಕಂದ್ರೆ ಮರಿಗಳು ಆದ್ರೆ ಜನಗಳು ಬದುಕಲಿಕ್ಕೆ ಬಿಡುದಿಲ್ಲ. ಹೌದು, ಅನ್ನ ಸಿಕ್ಕುದಿಲ್ಲ, ವೆಹಿಕಲ್ ಕೆಳಗೆ ಬಂದು ಸತ್ತೋಗ್ತಾರೆ, ಮನೆ ಇಲ್ಲ, ತುಂಬಾ ಕಷ್ಟ ಬರ್ತಾರೆ. ಸೊ ನಿಮ್ಮ ಸಂತಾನ ಹಾಗೆಲ್ಲ ಕಷ್ಟ ಬರಬಾರ್ದು. ಇನ್ನು ಮುಂಚೆ ಫ್ಯೂಚರ್ ಅಲ್ಲಿ ನಾಯಿಗಳಿಗೆ ಟಾರ್ಚರ್ ಶಿಕ್ಷೆ ಆಗಿ ಸಾಯಬಾರ್ದು ಹೇಳಿ ನಾವು ಅದಕ್ಕೆ ಬರ್ತ್ ಕಂಟ್ರೋಲ್ ಮಾಡುದು ಹಾಗೆ. ಅಲ್ಲ ಪಾಪ, ಅದು ತಪ್ಪು ನಮ್ದು ಗೊತ್ತುಂಟು. ಮಾತ್ರ ಬಿಟ್ಟಿದ್ರೆ ಮನುಷ್ಯರು ಸರಿ ಇದ್ರೆ, ಮನುಷ್ಯರು ಪ್ರೀತಿ ಮಾಡಿದ್ರೆ, ಅಡಾಪ್ಟ್ ಮಾಡಿದ್ರೆ, ಫುಡ್ ಕೊಟ್ಟಿದ್ರೆ, ಜಗಳ ಮಾಡಿದ್ರೆ ಇಲ್ಲ ಅಂದ್ರೆ ನಾವು ಬಿಟ್ಬಹುದಿತ್ತು. ಮನುಷ್ಯರು ಬಿಡುದಿಲ್ಲ ಬದುಕಲಿಕ್ಕೆ. ಸೊ ಅದು ಮಾಡೇಬೇಕಾಗ್ತದೆ. ಎಸ್, ನಮ್ಮ ಕೈಯಲ್ಲಿ ಎಂತದು ಇಲ್ಲ. ಜನಗಳು ಮನಸ್ಸು ಜನರು ಸಪೋರ್ಟ್ ಮಾಡ್ಬೇಕು. ಎಲ್ಲ ಜನಗರ ಕೈಯಲ್ಲಿ ಉಂಟು, ಎಲ್ಲ ವಿಷಯಕ್ಕೆ ಜನಗರು ಸಪೋರ್ಟ್ ಜನಗರು ಯಾರು ಬ್ರೀಡಿಗೆ ಮಾಡ್ತಾರೆ. ಯಾಕಂದ್ರೆ ಒಂದು ನಾಯಿ ಸೇಲ್ ಮಾಡಿದ್ರೆ 30,000, 15,000, 40,000. ಇದು ಬೀದಿ ನಾಯಿಗೆ ಅಷ್ಟೇ ನೀವು ರೇಟ್ ಮಾಡಿ, ನೀವು ಅದಕ್ಕೆ ರೇಟ್ ಇಡಿ, ನೋಡಿ ಎಷ್ಟು ಇದು ಆಗ್ತದೆ. ಒಮ್ಮೆ ಗೌರ್ಮೆಂಟ್ ಸ್ಟ್ಯಾಂಡ್ ಆಗ್ಬೇಕು. ಸ್ಟ್ರೇ ಡಾಗ್ಗೆ 15,000, 20,000 ಪಪ್ಪಿಗೆ ರೇಟ್ ಉಂಟು. ಆಟೋಮೆಟಿಕ್ ಎಲ್ಲ ಪಪ್ಪಿ ರೋಡ್ ಇಂದ ಕಲೆಕ್ಟ್ ಮಾಡಿ ಎಲ್ಲ ಸೇಲ್ ಮಾಡ್ಲಿಕ್ಕೆ ಹಣ ಸಿಗ್ತದೆ. ಯಾಕಂದ್ರೆ ಓನ್ಲಿ ವ್ಯಾಲ್ಯೂ ಫಾರ್ ಮನಿ, ಲೈಫ್ಗೆ ವ್ಯಾಲ್ಯೂ ಇಲ್ಲ ಅಷ್ಟೇ. ನೀವು ಅಡಾಪ್ಷನ್ ಬಗ್ಗೆ ಮಾತನಾಡ್ಬೇಕಾದ್ರೆ ನಂಗೊಂದು ಬಂತು. ಇವಾಗಿನ ಯೂತ್ ಜನರೇಷನ್ ಹೇಗಾಗಿದೆ ಅಂದ್ರೆ ಇವರಿಗೆ ಅಡಾಪ್ಷನ್ ಬೇಡ, ಪರ್ಚೇಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಶಾಕ್, ಯಾಕಂದ್ರೆ ಒಂದು ನೋಡ್ಲಿಕ್ಕೆ ಸುಂದರ ಇದ್ದಾರೆ, ಬ್ರೀಡು ಒಂದು 4 ಜನ ನೋಡ್ತಾರೆ, ಶೋ ಆಫ್ ಮಾಡ್ಲಿಕ್ಕೆ. ನಾಯಿಯೇ ಇದು ಏನಕ್ಕೆ ಗೊತ್ತುಂಟ, ನಾಯಿ ಬೀದಿ ನಾಯಿ, ಬ್ರೀಡ್ ನಾಯಿ. ಒಂದು ಬಡವರ ಮನುಷ್ಯ ಆದ್ರೆ ಬೀದಿ ನಾಯಿನ ಸಾಕ್ತಾರೆ. ಈ ಕಾರಲ್ಲಿ ಹೋಗಿ ದೊಡ್ಡ ದೊಡ್ಡ ಸೊಸೈಟಿಯಲ್ಲಿ ಅದು ಬ್ರೀಡ್, ಹಾಗೆ ಮನುಷ್ಯರಾಗೇನೆ ಅವರು ಸಹ. ಆದ್ರೆ ನಾವು ಇದನ್ನ ಹೇಗೆ ಇನ್ನೊಂದು ರೀತಿಯಲ್ಲಿ ತಗೊಳ್ಬೇಕು ಅಂದ್ರೆ ಈ ಮನುಷ್ಯರನ್ನ ಕೂಡ ಅದೇ ರೀತಿ ಕ್ಯಾಟಗರಿ ಇದ್ದೇವೆ ನಾವು. ಈಗ ನಾವೆಲ್ಲ ಬಡವರಾದ್ರೆ ನಾವು ಸ್ಟ್ರೇ ಡಾಗ್, ನಾವು ಬ್ರೀಡ್ ಆದ್ರೆ ಶ್ರೀಮಂತ. ಹಾಗೆ ಜನಗಳಿಗೆ ಶೋ ಆಫ್ ಮಾಡ್ಲಿಕ್ಕೆ ಬೇಕು, ಪ್ರೀತಿ ಬೇಡ. ಪ್ರೀತಿ ಇದ್ರೆ ನಿಮ್ಗೆ ಬೀದಿ ಸಹ ಮಾಡ್ಬೋದಲ್ಲ, ಯಾಕೆ ಬ್ರೀಡ್ ಬೇಕು? ನಾವೇ ಮನುಷ್ಯರು ದೊಡ್ಡ ಬ್ರೀಡರ್ನವರ್ ಟಾರ್ಚರ್ ಮಾಡಿ ಬ್ರೀಡ್ ಮಾಡಿ ಪಪ್ಪೀಸ್ ಎಲ್ಲ ಮಾಡಿ ಸೇಲ್ ಮಾಡ್ತಾರೆ. 40 ಚಿಕ್ಕ ಚಿಕ್ಕ ಪಪ್ಪಿಗೆ ಸೇಲ್ ಮಾಡ್ತಾರೆ ತಾಯಿ ಹಾಲಿಂದ. ಎಲ್ಲ ಮನುಷ್ಯರೇ ದೊಡ್ಡ ಪಾಪಿಗಳು.
ಎಲ್ಲ ಕ್ರೈಮ್ ಸ್ಟಾರ್ಟ್ ಮಾಡುದೇ ಮನುಷ್ಯರಿಂದ. ಬ್ರೀಡ್ ಡಾಗ್ ನೀವು ಸ್ಟಾಪ್ ಮಾಡಿ, ಬ್ರೀಡರ್ ಡಾಗ್ ಈಗ ಮಾಡ್ಲಿಕ್ಕೇನೆ ಇಲ್ಲ. ನೀವು ಪರ್ಚೇಸ್ ಮಾಡೋದಿಲ್ಲ ಆದ್ರೆ ನಿಮ್ಗೆ ಯಾರು ಬ್ರೀಡರ್ನವರು ಪಪ್ಪೀಸ್ ಎಲ್ಲ ರೆಡಿ ಮಾಡ್ತಾರೆ? ಹೌದು ಹೌದು, ನಾವು ಸಾಧ್ಯವಾದಷ್ಟು ಅಡಾಪ್ಷನ್ ತಗೊಂಡ್ರೆ ಒಳ್ಳೇದು ಅಂತ. ಅದು ಸಹ ಸಾಯ್ತದೆ. ಫಸ್ಟ್ ಬ್ರೀಡ್ ಡಾಗ್ಗೆ ಕಾಯಿಲೆ ಬೇಗ ಬರುದು, ಖರ್ಚು ಜಾಸ್ತಿ, ನಿಮ್ಗೆ ಸೇವಿಂಗ್ ಇಲ್ಲ ಅದಲ್ಲಿ. ಮಾತ್ರ ನೀವು ಸಾಕಿ ಅಟ್ಲೀಸ್ಟ್ ಒನ್ ಬ್ರೀಡ್ ಜೊತೆಗೆ ಒಂದ್ ಸ್ಟ್ರೇ ಡಾಗ್ ಕಂಪಲ್ಸರಿ ಮಾಡಿ, ಹಾಗಾದ್ರೆ ಬೇಜಾರಿಲ್ಲ. ಬ್ರೀಡ್ ಡಾಗ್ದು ತಪ್ಪಿಲ್ಲ. ಅವನ ಪಾಪ ಎಂತ ಮಾಡಿದ್ದಾನೆ, ಅವನ್ನ ದೇವರವರಿಗೆ ಸುಂದರಾಗಿ ಸೃಷ್ಟಿ ಮಾಡಿದ್ದಾರೆ ಮನುಷ್ಯರಾಗೇನೆ. ಕೆಲವರು ಸುಂದರಾಗಿ ಇರ್ತಾರೆ, ಮಾಡೆಲ್ ಆಗ್ತಾರೆ, ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಹಾಗೇನೆ. ಅಷ್ಟೇ. ಆದ್ರೆ ಸುಂದರವಾಗಿ ಇಲ್ಲದೆ ಇರುವವರು ಈ ಜನರ ಕಷ್ಟಗಳಿಗೆ ಸ್ಪಂದನೆ ಅವರು ಪಾಶ್ ಬಾಡಿಗೆ ಆಗುತ್ತೆ. ಆದ್ರೆ ಯಾರು ನೋವನ್ನ ನೋಡಿರ್ತಾರೆ ಅವ್ರು ಮಾತ್ರ ಸಹಾಯ. ಅದು ಸತ್ಯ ನೀವು ಹೇಳಿದ್ದು. ನೀವಾಗ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ನಿಮ್ಮ ಮ್ಯಾಕ್ಸ್ ಬಗ್ಗೆ. ಈ ಯಾರು ಈತ ಮ್ಯಾಕ್ಸ್, ಇವರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ನಮ್ಗೆ. ಮ್ಯಾಕ್ಸ್ ನನಗೆ ಒಂದು 3 years ಮುಂಚೆ ಡಸ್ಟ್ಬಿನ್ ಅಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ 3 ಜನ ನಾಯಿಗಳಿಗೆ ಬಿಸಾಡಿದ್ದು, ಜಸ್ಟ್ ಬಾರ್ನ್ ಬೇಬೀಸ್. ನಾನು ಅವನ್ ಮನೆಗೆ ತಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಟ್ರಿಪ್ಸ್ ಎಲ್ಲ ಕೊಟ್ಟು, ಎಲ್ಲ ಸಿರ್ಲೆಕ್ಸ್ ಎಲ್ಲ ತಿನ್ನಿಸಿ, ಲೆಟ್ರೋಜನ್ ಎಲ್ಲ ತಿನ್ನಿಸಿ ಅವನಿಗೆ ಬಚಾವ್ ಮಾಡಿದ್ದು. ಸೊ ಅವನಿಗೆ ಬಹುಶಃ ಮಾತಾಡ್ಲಿಕ್ಕೆ ಬರುದಿಲ್ಲ ನಾನು ಎಂತ ಮಾಡಿದ್ದೇನೆ ಅವನಿಗೆ ಅಂತ. ಸೊ ಆ ಎಲ್ಲ ನನಗೆ ಪ್ರೀತಿ ಆ ಒಂದು ನಾಯಿ ನನಗೆ ಕೊಡ್ತಾನೆ, ಒಂದು ಅಮ್ಮ ಹಾಗೆ, ಮಗ ಹಾಗೆ. ಹಾಗೆ ಕೆಲವೊಂದು ವಿಡಿಯೋದಲ್ಲಿ ಗಮನಿಸಿದ್ರೆ ನೀವು ಮಾತಾಡ್ಬೇಕಾದ್ರೆ ಅದು ಕೂಡ ಅವನಿಗೆ ಮೂಕ ಪ್ರಾಣಿ ಆದ್ರೆ ಕೈ ಭಾಷೆಯಿಂದ ಮಾತಾಡ್ತಾನೆ ಅವ ನನ್ನ ಜೊತೆಗೆ. ಸೊ ಈ ಯಾರು ಈ ಮ್ಯಾಕ್ಸ್ ಅಂತ ನೋಡಿದ್ರೆ ನೀವು ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು, ಇವರ ಜೊತೆ ಒಂದು ಬ್ರೌನ್ ಕಲರ್ ನಾಯಿ ಇದೆ, ಇವರು ತಪ್ಕೊಂಡಿರುವಂತದ್ದು, ಅವನೇ ಮ್ಯಾಕ್ಸ್, ಇವರ ತುಂಬಾ ಪ್ರೀತಿಯ ಮಗು. ಆದ್ರೆ ಇವತ್ತು ಒಂದು ವಿಷಯ, ನೀವು ಸ್ಟುಡಿಯೋಗೆ ಬರ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ನಾನು ಒಂದು ನಾಯಿಯನ್ನ ಮಣ್ಣು ಮಾಡಿ ಜಸ್ಟ್ ಅಂತ. ಏನಾಯ್ತು ಅವನಿಗೆ? ಅವನಿಗೆ ಮೂಕಲ್ಲಿ ಕ್ಯಾನ್ಸರ್ ಇತ್ತು. ಡಾಕ್ಟರ್ ಯಶಸ್ವಿನಿ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೆ. ಸೊ 2-3 ದಿವಸದಿಂದ ನಾವು ಡೈಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಕಂಟಿನ್ಯೂ. ಸೊ ಇವತ್ತು ತೀರೋದ್ರೆ, ಯಾಕಂದರೆ ಅದು ಕ್ಯಾನ್ಸರ ಯಾರ ಹೊಡೆದಿದ್ದಾರ ಗೊತ್ತಿಲ್ಲ, ಮೂಕು ಎಲ್ಲ ಬೋನ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಬ್ಲೀಡಿಂಗ್ ಎಲ್ಲ ಇತ್ತು ಮೂಕಲ್ಲಿ. ಸೊ ನಾವೆಷ್ಟು ಆಗ್ತದೆ ಅಷ್ಟು ಟ್ರೈ ಮಾಡಿದ್ದೇವೆ. ಮತ್ತೆ ನಮ್ಮ ಕೈಯಲ್ಲಿ ಇಲ್ಲ. ಮತ್ತೆ ಒಮ್ಮೊಮ್ಮೆ ಆಗ್ತದೆ, ನಾಯಿಗಳು ಸತ್ತದ್ರೇನೆ ಬೆಸ್ಟ್. ಇನ್ನು ನಾಯಿ ಜನ್ಮ, ಜನ್ಮ ಬೇಡ ನನಗೆ, ಹಾಗೇನೆ ನೆನೆಸ್ತುದು. ನೋವು ಹತ್ರದಿಂದ ನೋಡಿ ಬೇಡಪ್ಪ, ಯಾಕೆ ಜಾಸ್ತಿ ಸಫರ್ ಮಾಡುದು, ಬೇಗ ಸಾಯ್ಲಿ, ಅಟ್ಲೀಸ್ಟ್ ಫ್ರೀ ಆಗ್ಲಿ ಇಂಥ ನೋವಿಂದ. ಸಾಕಷ್ಟು ವಿಡಿಯೋಸ್ ಬರುತ್ತೆ, ಸಾಕಷ್ಟು ನ್ಯೂಸ್ ಬರುತ್ತೆ, ಮನುಷ್ಯರು ಎಷ್ಟು ಕ್ರೂರಿಗಳು. ಒಂದು ನಗ್ತಾ ಇರೋ ಒಂದು 6-5 ತಿಂಗಳ ಒಂದು ನಾಯಿ ಮರಿ, ಅದನ್ನ ಫನ್ಗೆ ಒಂದು ಆಟ ಆಡ್ಕೊಂಡು ಆ ನಾಯಿ ಮರಿಯನ್ನ ಹೊಡೆದು ಸಾಯಿಸ್ತಾರೆ. ಅದು ಸತ್ಯ. ಈ ಜನತೆ ಎಲ್ಲಿ ಹೋಗಿರ್ಬೋದು? ಅದು ಯಾರ್ದು ತಪ್ಪಿಲ್ಲ ಮೇಡಮ್, ಅದು ಕರ್ಮ. ಅದು ದೇವರು 2 ಸೈಡ್ ಸಹ ಕರ್ಮ ಬರ್ತಿದ್ದಾರೆ. ನಿಮ್ಗೆ ಕರ್ಮ ತಿನ್ಲಿಕ್ಕೆ ಬರ್ದಿದ್ದಾರೆ, ನಿಮ್ಗೆ ಕರ್ಮ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಸೊ ಎಲ್ಲ ದೇವರು ಬರ್ದು ಹಾಗೇನೆ ಆಗ್ತದೆ. ಅವರವ್ರದ್ದು ಜನ್ಮ. ನಾವೊಂದು ಜನ್ಮ ಬಂದ ಮೇಲೆ ನಮಗೆ ಹೇಗೆ ಮರಣ ಸಿಗ್ತದೆ ಗೊತ್ತಿಲ್ಲ. ಪ್ರಾಣಿಗಳೇ ಆಗಲಿ ಮನುಷ್ಯರಿಗೆ ಆಗಲಿ, ಆ ಪ್ರಾಣಿಗೆ ಅಂತ ಮರಣ ಬರ್ದಿದ್ದಾರೆ. ಸೊ ಅದೇ ಆಗ್ತದೆ ಹೋಗ್ತದೆ, ಯಾರು ಸಹ ತಪ್ಪಿಲ್ಲ. ನಾನು ಯಾರಿಗೆ ಬೈಯುವುದಿಲ್ಲ, ಅದು ನಿಮ್ಮ ದೊಡ್ಡತನ. ನಾನು ಯಾರಿಗೆ, ಯಾಕಂದ್ರೆ ನಿಮಗೆ ವಿಷ ಹಾಕಿ ಸಾಯಿಸ್ಲಿಕ್ಕೆ, ಅದು ನಿಮ್ಗೆ ಒಂದು ಪಾಪ ಮಾಡ್ಲಿಕ್ಕೆ ದೇವರು ಬರ್ದಿದ್ದಾರೆ. ಇನ್ನೊಂದಿಗೆ ನಿಮ್ಗೆ ವಿಷಯಿಂದನೇ ಮರಣ ಉಂಟು ದೇವರು ಬರ್ದಿದ್ದಾರೆ. ಸೊ 2 ಸೈಡ್ಸ್ ಒಂದೇ ಲೆಕ್ಕ ಇದ್ದು, ನೀವು ಎಂತ ತಪ್ಪು ಮಾಡಿದ್ರೆ ಸಹ ನಿಮ್ಗೆ ಅದು ಹಿಂದೆ ನಿಮ್ಗೆ ಸಿಕ್ಲಿಕ್ಕೆ ಉಂಟು. ಸೊ ಯಾರಿಗೆ ನಾವು ಎಂತ ಸಹ ಮಾಡ್ಲಿಕ್ಕೆ ಇಲ್ಲ. ಕೋರ್ಟು ಕಾನೂನೆಲ್ಲ ಎಂತಕ್ಕೆ, ಪ್ರೆಸೆಂಟಿಗೆ ನಮ್ಗೆ ಅದು ಎಲ್ಲ ನ್ಯಾಯಗೆ. ಕರ್ಮ ಅದು ಫ್ಯೂಚರ್ಗೆ ಎಲ್ಲ ನಮ್ಗೆ ಉಂಟು. ಅದು ದೇವರಿಂದ ಸಿಕ್ಕುದು ನಮ್ಗೆ. ಕೋರ್ಟು ಸ್ಟೇಷನ್ ಎಲ್ಲ ಮನುಷ್ಯರು ಮಾಡಿದ್ದಾರೆ, ಕರ್ಮ ದೇವರು ಮಾಡಿದ್ದಾರೆ. ಸೊ ನಮ್ಗೆ ಅದು ಕರ್ಮ ಸಿಕ್ಕಿದ್ರೆ ಸಾಕು, ಹಾಗೆ ನಾನು ನೆನ್ಸುದು. ಸೊ ಅನ್ಯಾಯ ಮಾಡಿದವ ಪ್ರತಿಫಲ ಸಿಕ್ತ ಅದು ದೇವರು ಕೊಡ್ತಾರೆ. ಪೊಲೀಸ್ ಕೊಟ್ಟಿದ್ದಿಲ್ಲ ಆದ್ರೆ ಬೇಜಾರಿಲ್ಲ, ದೇವರು ಕೊಡ್ತಾರೆ ನೆನ್ಸುದು ಅಷ್ಟೇ.
ಈಗ ಈ ಮಾತನ್ನ ಹೇಳಿದ್ರಿ, ಪೊಲೀಸ್ ಕೊಡದೇ ಇದ್ರು ತೊಂದರೆ ಇಲ್ಲ ಅಂತ. ಆದ್ರೂ ಕೂಡ ಸರ್ಕಾರ ಈ ಮೂಕ ಪ್ರಾಣಿಗಳ ಮೇಲೆ ಇನ್ನಷ್ಟು ಏನು ಸರ್ಕಾರ ಮಾಡ್ತಾರೆ, ತುಂಬಾ ರೂಲ್ಸ್ ತೆಗ್ದಿದ್ದಾರೆ, ಪಬ್ಲಿಕ್ ಫಾಲೋ ಮಾಡ್ಬೇಕಲ್ಲ. ಅಲ್ಲ, ಮಾಡದೇ ಇದ್ದವರಿಗೆ ಏನಾದ್ರೂ ಶಿಕ್ಷೆ ಕೊಡುವಂತಹ ಶಿಕ್ಷೆ ಕೆಲಸ ಮಾಡ್ಬೋದು. ಕೊಡ್ಲಿಕ್ಕೆ ಸಹ ಮನುಷ್ಯರು ಸಹ ಕೊಡುದಿಲ್ಲಲ್ಲ. ಅದೇ ನಾನು ಹೇಳಿದಲ್ಲ, ನೀವು ಗೋಟ್ ಮೀಟ್ ಸೇಲ್ ಮಾಡ್ತೀರಿ, ಚಿಕನ್ ಸೇಲ್, ಅದು ಪ್ರಾಣಿ ಅಲ್ಲವಾ? ಅದು ಕ್ವಶನ್ ಕೇಳ್ತಾರೆ. ಈ ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ ಮೇಡಮ್? ಈ ಪ್ರಶ್ನೆಗಳು ಯಾವಾಗ ನಾವು ಹೇಳ್ತಾರೆ, ಯಾಕೆ ನೀವು ಕೊಂದಿದ್ದಾರೆ ನಾಯಿಗೆ, ಯಾಕೆ ನೀವು ಪಾಯ್ಸನ್ ಹಾಕಿದ್ದು, ಯಾಕೆ ನೀವು ಯಾರು ಕೇಳಲಿಕ್ಕೆ? ನೀವು ಅಷ್ಟು ನಾಯಿ ಅಷ್ಟು ಪ್ರಾಣಿ ಕೊಲ್ತಿದ್ದಾರೆ, ಚಿಕನ್ಗೆ, ಮದುವೆಗೆ, ಫಂಕ್ಷನ್ಗೆ, ಹೋಟೆಲ್ಗೆ, ನೀವು ಅವಾಗ ಯಾಕೆ ಬರುದಿಲ್ಲ? ಈ ತರ ಪ್ರಶ್ನೆ ಬರುವಾಗ ಎಲ್ಲ ಜೀವ ಒಂದೇ ಲೆಕ್ಕಲ್ಲ. ನಿಮ್ದು ನಾಯಿ ಒಂದು ಬೇರೆ, ಇದು ಬೇರೆ, ಅದು ತಿನ್ಲಿಕ್ಕೆ ಒಂದು ಬೇರೆ. ಸೊ ಎಲ್ಲ ಮನುಷ್ಯರಿಂದನೇ ಆಗುದು. ಸಿಸ್ಟಮ್ ನಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಕೊಡ್ಬಹುದು, ಅಷ್ಟೇ ನಾವು ಮಾಡ್ಬಹುದು. ಮತ್ತೆ ಮತ್ತೆ ಕರ್ಮ, ಎಲ್ಲಕ್ಕೆ ಒಂದು ಕರ್ಮ ಸಿಗ್ತದೆ, ನಾವು ಮಾಡುದು ಅಷ್ಟೇ. ಅಷ್ಟೇ, ನನ್ನಿಂದ ಎಷ್ಟಾಗುತ್ತೋ ನಾನು ಮಾಡ್ತೇನೆ. ನಿಮ್ಮ ತರಾನೇ ಆಕ್ಚುಲಿ ನನ್ನಿಂದ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೇನೆ ಅಂತ ಯೋಚನೆ ಮಾಡಿದ್ರೆ ಬಹುಶಃ ಇದರಲ್ಲಿ ಹೆಚ್ಚಾಗಿ ಸಫರ್ ಆಗುವಂತದ್ದು ನಾಯಿಗಳು ಜಾಸ್ತಿ. ಯಾಕಂದ್ರೆ ಒಮ್ಮೆನೆ ಕೊಂದು ಬಿಡಿ, ಬೇಜಾರಿಲ್ಲ. ಮನುಷ್ಯರು ಸಹ ಆಗ್ಲಿ ಪ್ರಾಣಿ ಒಮ್ಮೆನೆ ಕೊಲ್ಲಿ, ಡೈಲಿ ಡೈಲಿ ಟೋರ್ಚರ್ ಕೊಟ್ಟು ಕೊಲ್ಬೇಡ. ಅದು ನೋವು ಉಂಟಲ್ಲ, ತಿನ್ಲಿಕ್ಕೆ ಆಗುದಿಲ್ಲ. ಅದು ನಾನು ಹೇಳುದು. ಒಮ್ಮೆನೆ ನಿಮ್ಗೆ ನಾಯಿ ನೋಡು ಆಗುದಿಲ್ಲ, ಬೇಜಾರಿಲ್ಲ, ಒಮ್ಮೆನೆ ವಿಷ ಹಾಕಿ ಸಾಯಿಲಿ, ಬೇಜಾರಿಲ್ಲ. ನೀವು ಒಡೆಯುವುದು, ಟಾರ್ಚರ್ ಮಾಡುದು, ಬಿಸಿ ನೀರು ಹಾಕುದು, ಎಷ್ಟು ಎಷ್ಟು ಅನ್ಯಾಯ ಮಾಡ್ತಾ, ಎಂತಕ್ಕೆ? ಅಷ್ಟು ಸಹ ಯಾಕೆ ಕರ್ಮ ಮಾಡುದು ನೀವು? ಅದಕ್ಕೆ ಹೇಳುದು, ನಿಮ್ಗೆ ಅಷ್ಟು ಇದು ಉಂಟಾ, ಒಮ್ಮೆ ಕೊಂದು ಬಿಡಿ. ಅವನಿಗೆ ಸಹ ಒಂದು ಜನ್ಮದಿಂದ ಫ್ರೀಡಮ್ ಸಿಗ್ತದೆ, ಈ ಜನ್ಮದಿಂದ ನಿಮ್ಗೆ ಅದ್ರ ಒಂದು ಖುಷಿ ಸಿಗ್ತದೆ. ಇಂಥ ಟಾರ್ಚರ್ ಕೊಟ್ಟು 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 ನೀವು ಸಾಯಿಸಬೇಡ, ನಾನು ಹಾಗೆ ಹೇಳುದು. ಆಕ್ಚುಲಿ ನೀವು ಪ್ರತಿದಿನ ಈ ನಾಯಿಗಳ ಸೇವೆಯನ್ನ ಮಾಡ್ತಾ ಮಾಡ್ತಾ ಅವುಗಳ ಏನು ನೋವನ್ನ ನೋಡಿ ನೋಡಿ ಮಾಡ್ತಾ ಈ ಮಾತು ನಂದು. ಯಾಕಂದ್ರೆ ನಾನು ನೋಡಿದ್ದೇನೆ, ಅವನ್ ಕಲ್ಲಲ್ಲಿ ಹೊಡೆಯುವುದು, ಅದು ಕಾರ್ ನೋವಿಂದ ತಿಂಗಳು ಕಟ್ಲ ಪಾಪ ನೋವಿಂದ, ನೋಡ್ಲಿಕ್ಕೆ ಜನ ಇಲ್ಲ, ಹುಳ ಆಗುದು, ಹುಳ ಆಗಿ ಜೀವ ಹುಳಗಳು ತಿನ್ನುದು, ಸಾಯುವುದು, ಅದೆಲ್ಲ ನಿಮ್ಮಿಂದನ? ಯಾಕೆ ಅಷ್ಟು ಕಷ್ಟ ಕೊಟ್ಟು ನೀವು ಸಾಯಿಸ್ತೀರಿ? ಒಮ್ಮೆ ನೀವು ಸಾಯಿಸ್ಬಿಡಿ, ಅದೇ ನನ್ನ ಮಾತು. ಒಂದ ಬದುಕಲಿಕ್ಕೆ ಬಿಡಿ, ಹೌದು, ಒಂದ ಸಾಯಿಸ್ಬಿಡಿ, ಇಷ್ಟು ಕಷ್ಟ ಕೊಡ್ಬೇಡ. ಆದ್ರೂ ಕೆಲವೊಂದು ನಿಮ್ಮ ತರಾನೇ ಈಗ ರೆಸ್ಕ್ಯೂ ಮಾಡ್ಲಿಕ್ಕೆ ಬರ್ತಾರೆ. ನಾನು ನಮ್ಮ ಸ್ವಂತ ದುಡಿಮೆಯಿಂದ ನಾವು ಹೋಗಿ ಊಟವನ್ನ ಹಾಕ್ತೇವೆ, ಒಂದು ಹೊತ್ತು ಊಟಪ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ತೇವೆ. ಆದ್ರೂ ಅದನ್ನ ಮಾಡೋದಕ್ಕೆ ಬಿಡದೇ ಇರೋರು ಇದ್ದಾರೆ. ನಮ್ಮ ಮನೆ ಮುಂದೆ ಊಟ ಹಾಕ್ಬೇಡಿ ಸ್ವಾಮಿ, ನಮ್ಮ ಮನೆಗೆ ಬರುತ್ತೆ ನಾಯಿ, ನಮ್ಮ ಮನೆ ಹತ್ರ ಹೊಲಸು ಮಾಡಿ ಹೋಗುತ್ತೆ. ಇಂತಹ ಜನಗಳ ಮನಸ್ಥಿತಿಗೆ ಏನ್ ಹೇಳ್ತೀರಿ? ನೋಡಿ ಮೇಡಮ್, ನಿಮ್ಗೆ ಸ್ವಲ್ಪ ಮಾನವೀಯತೆ ತೋರಿಸ್ಬೇಕು. ಯಾಕಂದ್ರೆ ಬೀದಿ ನಾಯಿ ಅಂತ ದೇವರ ಸೃಷ್ಟಿ ಮಾಡಿದ್ದಾರೆ. ಇಡೀ ಭೂಲೋಕದಲ್ಲಿ ನಾಯಿ ಉಂಟು, ಅಲ್ಲಿ. ನೀವು ಫಸ್ಟ್ ಮಾಡಬೇಕು, ನಿಮ್ಮ ಮನೆಯಲ್ಲಿ ಎಂತ ಉಳಿದಿದೆ ಉಂಟು ಅದು ನೀವು ನಿಮ್ಮ ಗೇಟ್ ಹತ್ರ ಎಲ್ಲಾದ್ರೂ ದೂರ ಬಿಸಾಟಿದ್ರೆ ಅಲ್ಲಿ ತಿಂದು ಹೋಗ್ತಾರೆ. ನೀವು ಮನೆ ಬಾಗಿಲಲ್ಲಿ ಎಲ್ಲ ಕಸರ ಡಬ್ಬ ಅಲ್ಲಿ ಹಾಕಿ ಬಾಗಿಲಲ್ಲಿ ಇಟ್ಟಿದ್ರೆ ಊಟಕ್ಕೆ ಅಂತ ಅವರು ತಿಕ್ತಾರೆ, ಎಲ್ಲ ಗಲೇಜಿ ಮಾಡ್ತಾರೆ. ನೀವು ಮತ್ತೆ ಜಗಳ ಮಾಡ್ತೀರಿ, ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಮಾಡ್ತೀರಿ, ಅವರು ಬರ್ತಾರೆ, ನಾಯಿ ತಕೊಂಡು ಹೋಗ್ತಾರೆ, ಬೇರೆ ಏರಿಯಲ್ಲಿ ಬಿಡ್ತಾರೆ. ಸೊ ಎಲ್ಲ ಮನುಷ್ಯರೇ ಕಾರಣ. ನಾವು ಸ್ವಲ್ಪ ಮಾನವೀಯತೆ ತೋರಿಸ್ಬೇಕು. ಫೀಡಿಂಗ್ ಕೊಡಿ, ಬದುಕುವ ಪ್ರಾಣಿ ಆಗ್ಲಿ ಮನುಷ್ಯರಾಗ್ಲಿ ಯಾವುದೇ ಜೀವಿ ಆಗ್ಲಿ ಅನ್ನ ಬೇಕು, ಮಾನವೀಯತೆ ತೋರಿಸಿ ಅಷ್ಟೇ. ಕಿತ್ತು ತಿಂತಾ ಇರುವುದು ಒಂದೇ ಹಸು. ನಾವು ಸಾಯುವಾಗ ಎಂತ ಸಹ ತಕೊಂಡು ಹೋಗುದಿಲ್ಲ ಮೇಡಮ್. ನಮ್ದು ಹಣೆ ಬರ ಹಾಗೆ ಇರ್ತದೆ ಮನುಷ್ಯರದು. ಅನ್ನ ಬಾಯಿಗೆ ಹೋಗುವಾಗ ಬಾಯಿಂದ ಬಿತ್ತು ಹೋಗ್ತದೆ, ಆ ಕಾಲ ಸಹ ಬರ್ತದೆ. ಸೊ ಅರ್ಥ ಮಾಡಿ, ಅನ್ನಗೆ ವ್ಯಾಲ್ಯೂ ಕೊಡಿ. ತುಂಬಾ ಉಂಟು ಹಸು. ನಾಯಿಗಳಿಗೆ ಒಂದು ಹೊತ್ತು ಹಸು ಕೊಟ್ಟಿದ್ರೆ ಎಲ್ಲಿ ಸಹ ಬದುಕ್ತಾರೆ, ಯಾವ ಕಸರಲ್ಲಿ ಸಹ ಮಲಗ್ತಾರೆ. ಅಟ್ಲೀಸ್ಟ್ ಒಂದು ಹೊತ್ತು ಊಟ ಕೊಡಿ, ಅಷ್ಟು ಮಾಡಿ. ಆದ್ರೂ ಇನ್ನು ಕೆಲವರು ಜನಗಳು ಕಮೆಂಟ್ ಮಾಡುವಂತದ್ದಿದೆ. ಮೊನ್ನೆ ಉಳ್ಳಾಲದಲ್ಲಿ ಅನ್ಫಾರ್ಚುನೇಟ್ಲಿ ಕಾರಣ ಏನು ಅಂತ ಗೊತ್ತಿಲ್ಲ, ಅಥವಾ ಆ ಪ್ರಾಣಿಯ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ, ಕೆಲವೊಂದು ಮಕ್ಕಳಿಗೆ ಕಚ್ಚತೆ ಗಾಯಗಳಾಗಿವೆ. ಅವರು ಹೇಳೋ ಪ್ರಕಾರ ಹೇಗಿರುತ್ತೆ ಅಂದ್ರೆ ಇದು ನಾಯಿಗಳದ್ದು ತಪ್ಪು ಅಂತ. ಅಲ್ಲ, ನಾಯಿಗಳದ್ದು ತಪ್ಪು ಇರ್ತದೆ, ಮನುಷ್ಯರದ್ದು
ತಪ್ಪೇ ಇರ್ತದೆ ನಾವು ಹೇಳುದಿಲ್ಲ. ನಾಯಿಗಳದ್ದು ತುಂಬಾ ಮನುಷ್ಯರಿಂದ ಜಾಸ್ತಿ ನಾಯಿಗಳದ್ದು ತಪ್ಪು ಇರ್ತದೆ. ಯಾಕಂದ್ರೆ ಅದು ಪ್ರಾಣಿ, ಅದಕ್ಕೆ ಯಾವ ಸರಿ ಯಾವ ತಪ್ಪು ಗೊತ್ತಿಲ್ಲ. ಒಂದು ದೊಡ್ಡ ನಾಯಿಯ ಮೆದುಳು ಎಷ್ಟು ಬೆಳೆದಿರುತ್ತೆ ಅಂದ್ರೆ ಕೇವಲ 1 ವರ್ಷದ ಮಗುವಿನಷ್ಟು ಅಂತ ಹೇಳ್ತಾರೆ. ಅಷ್ಟೇ. ಮತ್ತೆ ಒಂದು ಎಂತ ಗೊತ್ತುಂಟಾ, ನಾವು ಡೈಲಿ ಫೀಡ್ ಮಾಡಿ ಬಿಸ್ಕಿಟ್ ಹಾಕಿ ಸ್ವಲ್ಪ ಪ್ರೀತಿ ತೋರಿಸಿ ನಿಮ್ಗೆ ಯಾವಾಗ ಸಹ ಕಚ್ಚಲಿಕ್ಕೆ ಇಲ್ಲ. ನಾವು ಎಷ್ಟು ವರ್ಷ ಫೀಡ್ ಮಾಡಿದ್ದೇವೆ, ಒಂದು ದಿವಸ ನಮ್ಗೆ ಫೀಡಿಂಗ್ ಜಾಗಲಿ ಇಷ್ಟು ಸಾರ ನಾಯಿಗೆ ಊಟ ಹಾಕಿ ಒಂದು ನಾಯಿ ನಮ್ಮ ಲೈಫಲ್ಲಿ ನಮ್ಗೆ ಕಚ್ಚಿಲ್ಲ. ಯಾಕಂದ್ರೆ ಅವರು ಅರ್ಥ ಮಾಡ್ತಾರೆ, ಒಂದು ಹೊತ್ತು ಊಟ ಕೊಡ್ತಾರೆ ಅವರು. ಒಂದೊಂದು ನಾಯಿ ಯಾವಾಗ ಕಚ್ಚುದು, ಹೊಟ್ಟೆ ಖಾಲಿ ಇರ್ತದೆ, ಮೆಂಟಲಿಟಿ ಚೇಂಜ್ ಆಗ್ತದೆ, ಎಲ್ಲವರಿಗೆ ನೋಡುವಾಗ ಸಿಟ್ಟು ಬರ್ತದೆ, ಅವಾಗ ಎಲ್ಲ ನಾಯಿಗಳು ಜಾಸ್ತಿ ಕಚ್ಚುದು. ಯಾಕಂದ್ರೆ ಹಸು ಅಷ್ಟು ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಇರುವುದಿಲ್ಲ, ಎಲ್ಲ ಮೆಂಟಲಿಟಿ ಚೇಂಜ್ ಆಗ್ತದೆ. ಆ ಟೈಮಲ್ಲಿ ಅವರು ಗರ್ವದಿಂದ ಕಚ್ಚುದು. ನಾವಾದ್ರೂ ಅಷ್ಟೇ, ಕೋಪ ಜಾಸ್ತಿ. ನಿಮ್ಮ ಹಸು ಬೇರೆ, ಪ್ರಾಣಿದ ಹಸು ಬೇರೆ ಇಲ್ಲ, ಎಲ್ಲವರಿಗೆ ಒಂದೇ ಇಲ್ಲ. ಕೆಲವು ಕಡೆ ನಾಯಿಗಳು ಮಕ್ಕಳಿಗೆ ಯಾಕೆ ಕಚ್ಚುದು ಅಂದ್ರೆ ಮಕ್ಕಳು ಸಹ ಅಷ್ಟೇ ತಪ್ಪು ಮಾಡ್ತಾರೆ, ಹೊಡಿತಾರೆ, ಬಾಲಾಗೆ ಎಳೆಯೋದು ಮಾಡ್ತಾರೆ, ಕಲ್ಲು ಬಿಸಾಡ್ತಾರೆ. ಸೊ ನಾವು ಸಹ ಅಷ್ಟೇ ತಪ್ಪು ನೀವು ಸರಿ ನೋಡಿ ಎಂತ ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಎಲ್ಲ ನಾಯಿ ಮೇಲೆ ಹಾಕಬೇಡ. ಅಟ್ಲೀಸ್ಟ್ ಮನುಷ್ಯರದ್ದು ತಪ್ಪಿದ್ರೆ ಅದು ನೀವು ಮಕ್ಕಳು ಸತ್ಯ ತೋರಿಸಿ. ಎಲ್ಲ ಮನುಷ್ಯರಾದ್ರೆ ರೌಡಿ ಅವನು ಯಾರು ಸರಿ ಇದ್ದಾರೆ, ಕೆಲವು ಮನುಷ್ಯ ರೌಡಿ, ಕಳ್ಳ, ಬಚ್ಚಲಿ ಎಲ್ಲ ಇರ್ತದೆ. ಹಾಗೆ ಬೀದಿ ನಾಯಲ್ಲಿ ಸಹ ಸೇಮ್, ಕೆಲವು ನಾಯಿ ಜೋರು ಇರ್ತದೆ, ಕೆಲವು ಪಾಪ ಇರ್ತದೆ, ಕೆಲವು ಫ್ರೆಂಡ್ಲಿ ಇರ್ತದೆ. ಸೊ ಎಲ್ಲವರಿಗೆ ಒಂದೊಂದು ಕ್ಯಾಟಗರಿ ಉಂಟು, ನಾವು ಅರ್ಥ ಮಾಡ್ಬೇಕು ಅಷ್ಟೇ. ಓಕೆ. ಹಾಗಿದ್ರೆ ಈಗ ನಿಮ್ಮ ಮನೆಯಲ್ಲಿ ಪ್ರಾಣಿಗಳಿರುತ್ತವೆ, ಆಬ್ವಿಯಸ್ಲಿ ನಮ್ಮ ಹಾಗೆ ಪ್ರಾಣಿಗಳು ಈ ಹೊಲಸು ಮಾಡುವಂತದ್ದು ಆ ತರದೆಲ್ಲ ಇರ್ತದೆ. ಸೊ ಇದು ನಿಮ್ಗೆ ಎಲ್ಲಾದ್ರೂ ಪ್ರಾಬ್ಲಮ್ ಆಯ್ತಾ, ಅಥವಾ ನಿಮ್ಮ ಸುತ್ತಮುತ್ತ ಇರುವವರಿಗೆ ಏನಾದ್ರೂ ಕಿರಿಕಿರಿ ಉಂಟು ಮಾಡಿತಾ? ನೋಡಿ, ಬೀದಿ ನಾಯಿಗಳು ಎಲ್ಲಿ ಇದು ಮಾಡಿದ್ರೆ, ನಿಮ್ಮ ನಾಯಿಲಿ ಚಿಚ್ಚಿ ಮಾಡಿದೆ, ಹಾಗೆ ಮಾಡಿದೆ, ಈಗ ಮಾಡಿದೆ, ನಾವು ಹೋಗಿ ಕ್ಲೀನ್ ಮಾಡ್ತೇವೆ. ಕೆಲವು ಬೇರೆ ನಾಯಿ ನಮ್ದು ಅಲ್ಲಾದ್ರೆ ಬೇರೆ ಬಂದ್ರೆ ಸಹ ನಮ್ಗೇನೆ ಬೈಯುದು, ನೀವು ಇಲ್ಲಿ ಫೀಡ್ ಮಾಡ್ತೀರಿ, ಬೇರೆ ನಾಯಿ ಬರ್ತದೆ, ನಮ್ದು ಬೆಕ್ಕು ಇಲ್ಲ, ನಮ್ದು ಬೆಕ್ಕು ಯಾರ ನಾಯಿ ತಕೊಂಡು ಹೋಗಿದ್ದಾರೆ, ಹಾಗೆಲ್ಲ ಸಹ ನಮ್ಗೆ ಬೈತಾರೆ. ಸೊ ಎಲ್ಲಿ ಸಹ ಸುಖನೇ ಇಲ್ಲ ಮೇಡಮ್. ನಾಯಿದು ಜನ್ಮ ಕಷ್ಟ ಜನ್ಮ. ಎಲ್ಲರದ್ದು ಒಂದೇ ಮೆಂಟಾಲಿಟಿ ಇಲ್ಲ ಆಗ್ಬೋದಿತ್ತೇನು. ಇನ್ನು ಕೆಲವು ನಾನು ಮಾತಾಡಿದ ಪ್ರಕಾರ ಕೆಲವು ರೆಸ್ಕ್ಯೂರ್ಸ್ ಹೇಳುವಂತದ್ದು ಏನಂದ್ರೆ, ಈ ಬ್ರೀಡ್ ಡಾಗ್ಸ್ ಅನ್ನೇ ಅಡಾಪ್ಟ್ ಮಾಡ್ತಾರೆ, ಆದ್ರೂ ಕೂಡ ಸಾಕ್ಲಿಕ್ಕೆ ಆಗದೆ ಅದನ್ನ ರೆಸ್ಕ್ಯೂರರ್ಸ್ ರೋಡಲ್ಲಿ ಬಿಡ್ತಾರೆ. ಹೌದು, ಯಾಕಂದ್ರೆ ಫಸ್ಟ್ ಬ್ರೀಡ್ ನಾಯಿ ಒಂದು 2-3 ವರ್ಷ ಚಂದ, ಮತ್ತೆ ಕಾಯಿಲೆ ಬರ್ತದೆ, ಅದು ಖರ್ಚು ಆಗ್ತದೆ, ಅವಾಗ ಬೇಡ ನಿಮ್ಗೆ, ಅವಾಗ ರೋಡಲ್ಲಿ ಬಿಸಾಡ್ತಾರೆ ಸಾಯ್ಲಿಕ್ಕೆ. ಸೊ ಅದು ಸಹ ಒಂದು ಕರ್ಮ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಬಿಸಾಡ್ಲಿಕ್ಕೆ ತಯಾರಿದ್ದಾರ ಕಾಯಿಲೆ ಬಂದ್ರೆ? ಇಲ್ಲ ಅಲ್ಲ. ನಿಮ್ದು ಮಗು ಅದು ಮಗು ಅಲ್ಲವಾ? ಶೋಕಿಗೆ ಅಂತ ತಗೊಂಡು ಬರ್ತಾರೆ. ಶೋಕಿ ಮಾಡಬಾರ್ದು, ಯಾಕಂದ್ರೆ ಲೈಫ್ ಯಾರ್ದು ಪರ್ಮನೆಂಟ್ ಇಲ್ಲಿ ಇಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ನನಗೆ ಕಾಲ್ ಮಾಡ್ತಾರೆ, ಮೇಡಮ್ ನಮ್ಮ ಮನೆಯಲ್ಲಿ ನಾಯಿ ಮರಿ ಇಟ್ಟಿದ್ದಾರೆ, ಬೆಕ್ಕು ಮರಿ ಇಟ್ಟಿದ್ದಾರೆ, ನೀವು ತಗೊಳ್ತೀರಾ? ನಾನು ಅಂಥವರಿಗೆ ಡೈರೆಕ್ಟ್ ಸೋಷಿಯಲ್ ಮೀಡಿಯಲ್ಲಿ ಒಂದು ಕ್ವಶನ್ ಹಾಕ್ತೇನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಯಾರಿಗೆ ಆದರೆ ಹೆರಿಗೆ ಆದರೆ ನೀವು ಅನಾಥ ಆಶ್ರಮಕ್ಕೆ ಕಾಲ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಹೆರಿಗೆ ಆಗಿದೆ, 2 ಮಗು ಆಗಿದೆ, ನೀವು ಸಾಕ್ತೀರಾ ಅಂತ? ಹೌದಾ? ನೀವು ಅದು ಮಾಡ್ಲಿಕ್ಕೆ, ಯಾಕಂದ್ರೆ ಮನುಷ್ಯರದು ನಿಮ್ದು ಮಗು, ಅದು ನಿಮ್ಗೆ ಸಾಕ್ಲಿಕ್ಕೆ ಆಗ್ತದೆ. ಮತ್ತೆ ನೀವು ಹೇಗೆ ಇದು ನಾಯಿಗಳು ಮರಿಗಳಿಗೆ ಕಸರ ಡಬ್ಬಿಯಲ್ಲಿ ಸಾಯ್ಲಿಕ್ಕೆ ಬಿಸಾಡ್ತೀರಿ? ಯಾರ್ದು ಒಂದು ತಾಯಿದು ಕೈಯಿಂದ ನಿಮ್ಗೆ ಮಗು ತೆಗಿಲಿಕ್ಕೆ ಧೈರ್ಯ ಎಷ್ಟು ಬೇಕು? ನಿಮ್ದು ಮಗು ಆದ್ರೆ ನೀವು ಬಿಡ್ತೀರಾ? ನಿಮ್ಗೆ ಮಗು ಆಗುವಾಗ ದೊಡ್ಡ ಹಾಸ್ಪಿಟಲ್, ಸ್ಪೆಷಲ್ ರೂಮು, ಸರ್ಜರಿ, ಅದಕ್ಕೆ 40 ದಿನ ನೋಡ್ಲಿಕ್ಕೆ ಲೇಡಿ, ತಿನ್ಲಿಕ್ಕೆ ಚಂದ. ಯಾಕಂದ್ರೆ ನೀವು ಮನುಷ್ಯರ ಹೆರಿಗೆ ಆಗಿದೆ, ನಾಯಿಗಳು ಹೆರಿಗೆ ಆದ್ರೆ ಅದು ನೋವು ಇರುದಿಲ್ಲವಾ? ಅದಕ್ಕೆ ಹಾಲು ಬೇಡವಾ? ಅದಕ್ಕೆ ಮರಿಗೆ ಪ್ರೀತಿ ಮಾಡುದಿಲ್ಲವಾ? ಸೊ ಅಷ್ಟು ನೀವು ಉಂಟಲ್ಲ, ಮನುಷ್ಯರು ಎಷ್ಟು ಪಾಪ ಮಾಡಬಾರ್ದು. ಒಂದು ತಾಯಿ ಮಗು ಇಷ್ಟು ಚಿಕ್ಕ 40 ದಿವಸ, 10 ದಿವಸ, 15 ದಿವಸ ಅದು ಪಪ್ಪಿಗಳಿಗೆ ಡಸ್ಟ್ಬಿನ್ ಅಲ್ಲಿ ಬಿಸಾಡ್ತಾರೆ. ಎಷ್ಟೋ ಮರಿಗಳು ಸಿಗ್ತದೆ ನಮ್ಗೆ. ಹಾಗೆ ಅದೆಲ್ಲ ಯಾಕೆ ಪಾಪ ಮಾಡೋದು? ಒಂದು ತಾಯಿ, ಅದು ಆ ತಾಯಿ ಬೆಕ್ಕುಗೆ ನಾಯಿಗಳಿಗೆ ಬಿಸಾಡ್ತಾರಲ್ಲ, ಅದು ಆ
ತಾಯಿ ಇರ್ತದಲ್ಲ ಅಷ್ಟು ಎಷ್ಟು ಕೂಗ್ತದೆ ಅವತ್ತು ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ದು ಮಗುಗೆ ಆಗಿದ್ದರೆ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಮ ಮಗುಗೆ ಆಗಿಲ್ಲಲ್ಲ, ನಿಮ್ಮ ಮಗುಗೆ ಯಾರೆಲ್ಲ ಬಿಸಾಡಿಲ್ಲ. ನಿಮ್ಮ ಮಗು ಒಂದು ಅರ್ಧ ಗಂಟೆ ಶಾಲೆಯಿಂದ ಲೇಟ್ ಬಂದ್ರೆ 10 ಸಲ ನೀವು ಗೇಟ್ ಅಲ್ಲಿ ಹೋಗ್ತೀರಿ. ನೀವು ಬೆಕ್ಕು ಮರಿ ನಾಯಿ ಮರಿಗೆ ಹಾಗೆ ಬಿಸಾಡ್ತಿರಲ್ಲ, ಬಾಕ್ಸ್ ಎಲ್ಲ ಹಾಕಿ ಗೋಣಿಯಲ್ಲಿ, ಅವಾಗ ಎಷ್ಟು ನೀವು ಪಾಪ ಮಾಡ್ತೀರಿ. ಅದಕ್ಕೆ ನೀವು ನಿಮ್ಮ ನಾಯಿ ಬೆಕ್ಕುಗೆಲ್ಲ ಸ್ಟೆರಿಲೈಸ್ ಮಾಡಿ, ಆಪರೇಷನ್ ಮಾಡಿ, ಮರಿ ಇಟ್ಟಬಾರ್ದು. ಹಾಗೆ ಎರಡು ಪ್ರಾಫಿಟ್, ಒಂದು ಪಾಪ ಮಾಡ್ಲಿಕ್ಕೆ ಇಲ್ಲ, ಒಂದು ಕರ್ಮ ಆಗ್ಲಿಕ್ಕೆ ಸಹ ಇಲ್ಲ ಯಾರಿಗೆ ಸಹ ನಿಮ್ಮಿಂದ. ಫಸ್ಟ್ ಸ್ಟೆರಿಲೈಸ್ ಮಾಡಿ ನಿಮ್ಮ ನಾಯಿ ಬೆಕ್ಕುಗೆ, ನಾನು ಅದೇ ಹೇಳುದು. ಅದು ಮಾಡಿ ಬರ್ತ್ ಕಂಟ್ರೋಲ್ ಆಪರೇಷನ್ ಮಾಡಿ ಎಲ್ಲ ನಿಮ್ಮಿಂದ ಪಾಪ ಆಗ್ಲಿಕ್ಕೇನೆ ಇಲ್ಲ. ಎಷ್ಟು ತನಕ ನಿಮ್ಮ ಮನೆದು ನಾಯಿ ಮರಿ ಇರ್ತದೆ, ನೀವು ಅಷ್ಟು ತನಕ ಪಾಪ ಕರ್ಮ ಮಾಡ್ತಾನೆ ಹೋಗ್ತೀರಾ ಅಷ್ಟೇ. ಎಸ್. ಸೊ ಇವಾಗ ಕೋವಿಡ್ ಟೈಮ್ ಬಗ್ಗೆ ಮಾತನಾಡೋದಾದ್ರೆ ಇಡೀ ಲೋಕವೇ ಒಂದ್ಸಲ ತಲ್ಲಣವಾಗಿರುವಂತಹ ಒಂದು ಸನ್ನಿವೇಶ, ನಾವೆಲ್ಲ ಭಯದಿಂದ ಬದುಕಿದಂತಹ ಒಂದು ದೃಶ್ಯ ಅದು. ಆ ಪ್ಯಾಂಡಮಿಕ್ ಭಯ ಎಂತ ಸಾಯ್ತವೆ ಅಂತ ಭಯ, ಮತ್ತೆ ಎಂತ ಭಯ ಇರ್ಲಿಲ್ಲ ಯಾರಿಗೆ ಸಹ. ಮೇಡಮ್ ಹೇಳೋದಾದ್ರೆ ಹಸಿವಿನ ಭಯ ತುಂಬಾ ಇತ್ತು. ಹಸಿವಿನ ಭಯ, ದೊಡ್ಡವರನ್ನ ಬಿಟ್ಟು ಬಿಡುವ, ನಾವು ಮಧ್ಯಮ ವರ್ಗದವರು ಮತ್ತೆ ಬಡವರ ಬಗ್ಗೆ ಮಾತಾಡೋದು. ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಹಸುಗೆ ಎಲ್ಲ ಊಟ ಇರ್ಲಿಲ್ಲ. ದೊಡ್ಡ ನಮ್ಮ ಬಡವರಿಗೆ ಎಂತ ಗೊತ್ತುಂಟ, ಹಣ ಇರ್ಲಿಲ್ಲ, ಡೈಲಿ ಸಂಪಾದನೆ ಮಾಡದವರಿಗೆ ಕಷ್ಟ ಇತ್ತು. ಶ್ರೀಮಂತಿಗೆ ಸಾಯುದು ಟೆನ್ಷನ್ ಇತ್ತು. ಹಣ ಇಲ್ಲ, ಟೆನ್ಷನ್ ಇರ್ಲಿಲ್ಲ. ಮಾತ್ರ ಎಲ್ಲ ಒಂದೇ ಲೆಕ್ಕ ಕೋವಿಡ್ ಎಲ್ಲವರಿಗೆ ಬರ್ಲಿಲ್ಲ. ಕೋವಿಡ್ ಬಡವರಿಗೆ ಇತ್ತು, ಶ್ರೀಮಂತಿಗೆ ಇರ್ಲಿಲ್ಲ, ನನ್ನ ಪ್ರಕಾರ ಹಾಗೆ. ನಾವು ಇವಾಗ ಮಧ್ಯಮ ವರ್ಗದವರು ಅಥವಾ ಬಡವರನ್ನ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಸಂಪಾದನೆ ಇರ್ಲಿಲ್ಲ, ತುಂಬಾ ಕಷ್ಟಪಟ್ಟವರು ಬಡವರು. ಹೌದು. ಆ ಟೈಮಲ್ಲಿ ಕೂಡ ಬಹುಶಃ ನಾವು ಊಟ ಮಾಡೋದಿಕ್ಕೆ ನಮ್ಗೆ ದುಡ್ಡು ಇದೆಯಾ, ಅನ್ನ ಇದೆಯಾ ಅಂತ ನೋಡೋದೆ ನೀವು ಕೋವಿಡ್ ಟೈಮಲ್ಲಿ ನೀವು ಜಾಸ್ತಿ ಹತ್ರ ಸಾವಿರ ನಾಯಿಗೆ ಡೈಲಿ ಹಾಕ್ತಿದ್ದೆ, ಎಲ್ಲ ಏರಿಯಾ ಹುಡುಕಿ ಹಾಕ್ತಾ ಇದ್ದೆ ನಾನು. ಓಕೆ. ಸೊ ಆ ಟೈಮಲ್ಲಿ ನಿಮ್ಗೆ ಈ ಖರ್ಚು ವೆಚ್ಚವನ್ನೆಲ್ಲ ಹೇಗೆ ಕಷ್ಟ ಆಗ್ಲಿಲ್ವಾ? ಫಸ್ಟ್ ಎಂತ ಹೇಳಿದ್ರೆ ಕೋವಿಡ್ ಟೈಮ್ ಬರುವಾಗನೇ ನನ್ನ ಹತ್ರ ತುಂಬಾ ಹಣ ಇತ್ತು. ಆ ಟೈಮಿಗೆ ಕೋವಿಡ್ ಬಂತು. ಮತ್ತೆ ಸ್ವಲ್ಪ ದಿವಸ ನನ್ನ ಎಲ್ಲವರಿಗೂ ಗೊತ್ತಾಗಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ನಾನೇ ನನ್ನ ಕೈಯಿಂದ ತುಂಬಾ ಹಾಕಿ ಮತ್ತೆ ಎಲ್ಲರಿಗೂ ಗೊತ್ತು ಇವರು ಹಾಕ್ತಾ ಇದ್ದಾರೆ. ಸೊ ಆ ಟೈಮಿಂದ ನನಗೆ ಹೆಲ್ಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇದು ಫೀಡಿಂಗ್ಗೆ. ಹಾಗಿದ್ರೆ ಈ ಸೋಷಿಯಲ್ ಮೀಡಿಯಾ ಬಂದ ಮತ್ತೆ ನಿಮಗೆ ಹೆಲ್ಪ್ ಜಾಸ್ತಿ ಬಂತ? ನನಗೆ ಹೆಲ್ಪ್ ಜಾಸ್ತಿ ಬಂತು, ನನ್ನ ರೆಸ್ಕ್ಯೂ ಜಾಸ್ತಿ ಆಯ್ತು. ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾ ಬರುವ ಮುಂಚೆ 1-2 ಸಾವಿರ ಅನಿಮಲ್ ರೆಸ್ಕ್ಯೂ ಮಾಡಿದ್ದೇನೆ. ಸೋಷಿಯಲ್ ಮೀಡಿಯಾ ಬಂದ ಮೇಲೆ 7 ಸಾವಿರ ಜಾಸ್ತಿ ಅನಿಮಲ್ ರೆಸ್ಕ್ಯೂ ಮಾಡಿದೆ. ಸೋಷಿಯಲ್ ಮೀಡಿಯಾ ಕಾಲ್ ಮಾಡ್ತಾರೆ, ನಾವು ಹೊರಗೆ ಹೋಗುವಾಗ ಗೊತ್ತಾಗ್ತದೆ. ಸೊ ಇದು ನನ್ನ ಜರ್ನಿಗೆ ಇದು more than 7,000 ನನ್ನ ಅನಿಮಲ್ ರೆಸ್ಕ್ಯೂ ಆಗಿದೆ. ಎಲ್ಲ ಹಕ್ಕಿ, ಹಾವು, ನಾಯಿ, ಬೆಕ್ಕು ಎಲ್ಲ ಸೇರಿ more than 7,000 ರೆಸ್ಕ್ಯೂಸ್ ಇಲ್ಲಿವರೆಗೆ ಮಾಡಿದ್ದೇನೆ ನಾನು. ಸೊ ಅದರ ಜೊತೆಗೆ ನಿಮ್ಗೆ ಇನ್ನೊಂದು ದೊಡ್ಡ ಕನಸಿತ್ತು, ಮೊದಲೇ ಹೇಳ್ತಾ ಇದ್ರಿ ನೀವು, ಒಂದು ಅಡಾಪ್ಷನ್ ಸೆಂಟರ್ ತರ ಒಂದು ದೊಡ್ಡ ರೀತಿಯಲ್ಲಿ 24 ಅವರ್ ಫ್ರೀ ಹಾಸ್ಪಿಟಲ್ ನನ್ನ ದೊಡ್ಡ ಕನಸು. ಯಾಕಂದ್ರೆ ನಾನು ಅದು ನನ್ನ ಒಂದು ಕನಸು ಎಂತ ಗೊತ್ತುಂಟ, ಈಗ 24 ಅವರ್ ಫ್ರೀ ಹಾಸ್ಪಿಟಲ್ ಬೀದಿ ನಾಯಿಗಳಿಗೆ, ಮನೆ ನಾಯಿದವರಿಗೆಲ್ಲ ನೀವು ಅದು ಡಾಕ್ಟರ್ ಬ್ರೀಡಿಗೆ ಸಹ ಇಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ವೆಟನರಿ ಇರುದಿಲ್ಲ. ಬಂದ ಆದ್ಮೇಲೆ ಅಂತ ಪರಿಸ್ಥಿತಿ ನಿಮ್ಮ ನಾಯಿಗಳಿಗೆ ಬಂದ್ರೆ ಬ್ರೀಡಿಗೆ ವೆಟನರಿ ಬಂದಿರ್ತದೆ. ಸೊ ನನ್ನ ಡಿಸ್ಪೆನ್ಸರಿ ಯಾವ ಮೂಕ ಪ್ರಾಣಿಗೆ ಸಹ ಓಪನ್, ಬ್ರೀಡ್ ಆಗ್ಲಿ, ಬ್ರೀಡಿಗೆ ವೆಟನರಿ ಡಾಕ್ಟರ್ ಯಾವಾಗ ಇರುದಿಲ್ಲ ಆ ಟೈಮ್ಗೆ ಮಾತ್ರ. ಎನಿ ಟೈಮ್ ನೀವು ತಂದ್ರೆ ನಾನು ಟ್ರೀಟ್ಮೆಂಟ್ ಮಾಡುದಿಲ್ಲ, ನಾನು ಹೇಳ್ತೇನೆ ನೀವು ಬೇರೆ ಡಾಕ್ಟರ್ ಹತ್ರ ಬಂದಾಗ ನಂತರ ನಾನು ಫ್ರೀ ಮಾಡಿಕೊಡ್ತೇನೆ ಹಾಗೆ. ಸೊ ಇದು ನಿಮಗೆ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಯ್ತಾ ಅಥವಾ ಸರ್ಕಾರದಿಂದ ಇದಕ್ಕೆ ನಿಮ್ಗೆ ಏನಾದ್ರು ಹೆಲ್ಪ್ ಇದೆಯಾ? ಇಲ್ಲ, ಈಗ ಒಂದು ಸಸ್ಪೆನ್ಸ್, ಈಗ ಎಂತ ಸಹ ಹೇಳಲಿಕ್ಕೆ ಇಲ್ಲ. ಯಾವಾಗ ಆಗ್ತದೆ ನಾನು ಆ ದಿವಸ ನಾನೇ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಹಾಗಿದ್ರೆ ನಿಮ್ಮದೊಂದು ಪ್ರಯತ್ನ ಒಂದು ನಡೀತಾನೆ ಉಂಟು. ಆಗ ನಂತರ ಆಲ್ಮೋಸ್ಟ್ ಫಸ್ಟ್ ವಿಡಿಯೋ ನಾನು ಅದೇ ಹಾಕ್ತೇನೆ. ನಾನೊಂದು ನನ್ನ ಕನಸು ನನಸಾಗಿದೆ ಅಂತ. ಸೊ ರಜನಿ ಅವರೇ, ಕೊನೆಯ ಹಂತಕ್ಕೆ ಬಂದ್ವಿ ನಾವು ಹತ್ರ.
ಸೊ ವೇದಿಕೆ ನಿಮ್ಮದು, ಮೈಕ್ ನಿಮ್ಮದು. ಇಂತಹ ಕೆಲಸಗಳಿಗೆ ಒಂದೊಂದು ರೂಪಾಯಿ ಒಬ್ಬೊಬ್ಬ ಒಂದೊಂದು ರೂಪಾಯಿ ಕೊಟ್ರು ಅಥವಾ 10 ರೂಪಾಯಿ ಕೊಟ್ರು ಕೂಡ ನಿಮಗೆ ಸಹಾಯ ಆಗುತ್ತೆ. ಅದು ಸಣ್ಣ ಅಮೌಂಟ್ ಖಂಡಿತ ಅಲ್ಲ. ಯಾಕಂದ್ರೆ ಬಲ್ಕ್ ಅಲ್ಲಿ ಒಬ್ಬೊಬ್ರು ಒಂದೊಂದು ರೂಪಾಯಿ ಹಾಕಿದ್ರು 1ರಿಂದ 10, 10ರಿಂದ 100 ಅಲ್ವಾ. ಎಷ್ಟೋ ಪುಟಾಣಿ ಪ್ರಾಣಿಗಳಿಗೆ ಅದರಲ್ಲಿ ಊಟ ಸಿಗುತ್ತೆ. ಹಾಗಿದ್ರೆ ವೇದಿಕೆ ನಿಮ್ಗೆ ಬಿಟ್ಟು ಕೊಡ್ತಾ ಇದ್ದೇನೆ. ನಿಮ್ಗೆ ಏನಾದ್ರೂ ರಿಕ್ವೆಸ್ಟ್ ಇದ್ರೆ, ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಈ ಮೂಲಕ ನೀವು ರಿಕ್ವೆಸ್ಟ್ ಮಾಡಿ. ನೋಡಿ, ನಾನು ಫಸ್ಟ್ ಸಹ ಯಾರ ಹತ್ರ ಹೆಲ್ಪ್ ಕೇಳೇ ಇಲ್ಲ. ಯಾಕಂದ್ರೆ ನನ್ನ ಎಂತ ಪಾಲಿಸಿ ಅಂದರೆ ನನ್ನ ವರ್ಕ್ ನೋಡಿ ನನಗೆ ಹೆಲ್ಪ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ನನಗೆ ಕೊಡೋದು ಇಲ್ಲಾದರೆ ಬೇಜಾರಿಲ್ಲ. ನಿಮ್ಮ ಏರಿಯಾ ನಾಯಿಗಳಿಗೆ ನೀವು ಫೀಡ್ ಮಾಡಿ. ನೀವು ರಜನಿ ಶೆಟ್ಟಿಗೆ ಕೊಟ್ಟು ಪ್ರಯೋಜನ ಇಲ್ಲ. ರಜನಿ ಶೆಟ್ಟಿ ಎಲ್ಲಿ ದೂರ ಇರುವುದು, ದೊಡ್ಡ ಮಾತು. ನಿಮ್ಮ ಏರಿಯಲ್ಲಿ ಇಷ್ಟು ನಾಯಿಗೆ ಹಸುಗೆ ನೀವು ಊಟ ಹಾಕಿದ್ರೆ ರಜನಿ ಶೆಟ್ಟಿಗೆ ಕೊಟ್ಟು ಎಂತ ಪ್ರಯೋಜನ? ನಿಮ್ಮ ಮಕ್ಕಳಿಗೆ ಊಟ ಇಲ್ಲ, ನೀವು ಬೇರೆಯವ್ರಿಗೆ ಮಕ್ಕಳಿಗೆ ಊಟ ಕೊಟ್ಟು ಎಂತ ಪ್ರಯೋಜನ? ಅದಕ್ಕೆ ಎಂತ ಪುಣ್ಯ ಇಲ್ಲ ಅದಕ್ಕೆಲ್ಲ. ಸೊ ನಿಮ್ಮ ಏರಿಯಾಗೆ ನೀವು ಫಸ್ಟ್ ಫೀಡ್ ಮಾಡಿ, ಆಮೇಲೆ ರಜನಿ ಶೆಟ್ಟಿಗೆ ನೀವು ಕೊಡಿ ಅಂತ ನಾನು ಅಷ್ಟೇ ಹೇಳುದು. ನಿಮಗೆ ನಿಮ್ಮ ಹತ್ರ ನಾನು ಕೇಳುವುದಿಲ್ಲ, ನನ್ನ ಕೆಲಸ ನೋಡಿ ನೀವು ಕೊಡಿ ಮಾತ್ರ. ಫಸ್ಟ್ ಆಫ್ ಆಲ್ ನಿಮ್ಮ ಏರಿಯಾದು ನಾಯಿಗಳಿಗೆ ಹೊಟ್ಟೆ ತುಂಬ ಒಂದು ಹೊತ್ತು ಊಟ ಕೊಡಿ, ಅದು ನನಗೆ ರೀಚ್ ಆಗಿ ಹಾಕ್ತೇನೆ, ನಾನು ಅಷ್ಟೇ ಹೇಳುದು. ಸೊ ನಿಮಗೆ ಹೆಲ್ಪ್ ಬೇಡ, ನೀವು ನಿಮ್ಮ ಪಾಡಿಗೆ ಸಹಾಯ ನಿಮ್ಮ ತರಾನೇ ಇನ್ನೊಬ್ರು ಕೂಡ ಆಗ್ಬೇಕು ಅನ್ನೋದು ಆಸೆ. ಯಾಕಂದ್ರೆ ಎಲ್ಲ ನಾಯಿಗಳು ಒಂದೇ ಲೆಕ್ಕ. ಖಾಲಿ ಮ್ಯಾಂಗ್ಳೂರು ರಜನಿ ಶೆಟ್ಟಿದು ಫೀಡಿಂಗ್ ನಾಯಿಗೆ ಊಟ ಸಿಗಬಾರ್ದು, ಎಲ್ಲ ನಾಯಿಗೆ ಊಟ ಸಿಗಬೇಕು. ಎಲ್ಲ ಮನುಷ್ಯರು ಫೀಡ್ ಮಾಡಿ ಅವರವರ ಏರಿಯಲ್ಲಿ. ಎಷ್ಟು ತನಕ ಬೀದಿ ನಾಯಿ ಬದುಕ್ತದೆ ಬದುಕಲಿ, ನೀವು ಸ್ವಲ್ಪ ಸಹಾಯ ಮಾಡಿ ಬದುಕಲಿಕ್ಕೆ. ನಿಮ್ಮ ಮಕ್ಕಳನ್ನ ಸಹ ನೆನೆಸಿ, ಸಾಯುವಾಗ ನಾವು ತಕೊಂಡು ಹೋಗುದಿಲ್ಲ, ಅದು ನೆನೆಸಿ ಬದುಕಿ. ನೀವು ಅಷ್ಟು ನೆನೆಸಿ ಬದುಕಿದ್ರೇನೆ ನೀವು ಇನ್ನೊಬ್ಬರಿಗೆ ನೀವು ಕೊಡ್ಬೋದು. ನಾವು ಸಾಯುವಾಗ ತಕೊಂಡು ಹೋಗ್ತೇವೆ ನೀವು ಮನಸ್ಸಲ್ಲಿ ಇಟ್ಟಿದ್ರೆ ನೀವು ಯಾವಾಗ ಸಹ ಯಾರಿಗೆ ಸಹ ಸಹಾಯ ಮಾಡ್ಲಿಕ್ಕೇನೆ ಇಲ್ಲ, ಸಾಧ್ಯ ಇಲ್ಲ. ಹಾಗೆ ಇನ್ನೆರಡು ನಿಮಗೆ ತೀರಾ ಪರ್ಸನಲ್ ಆಗಿರುವಂತಹ 2 ಪ್ರಶ್ನೆಗಳಿದೆ ನನ್ನ ಹತ್ರ. ಒಂದು, ನಿಮ್ಮ ಇಡೀ ರೆಸ್ಕ್ಯೂ ಜರ್ನಿಯಲ್ಲಿ ನೀವು ಇಷ್ಟೆಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡಿದಿರಿ, ರಕ್ಷಣೆಯನ್ನ ಮಾಡಿದಿರಿ, ಅದರಲ್ಲಿ ನೆನಪಿಟ್ಟುಕೊಳ್ಳುವಂತಹ ಒಂದು ಸನ್ನಿವೇಶ. ನೆನಪು ಒಂದು, ನನ್ನ ಬಾವಿದು ರೆಸ್ಕ್ಯೂ. ಒಂದು ಮೋರ್ ದೆನ್ 55 ಫೀಟ್ ಜಾಸ್ತಿ ಬಾವಿದು ಆಲಿ ಒಂದು ನಾಯಿ ಬಿದ್ದಿತ್ತು. ಸೊ ಒಂದು ತುಂಬ ಕಷ್ಟಲ್ಲಿ ನಾನು ಅದು ರೆಸ್ಕ್ಯೂ ಮಾಡಿದೆ. ಯಾಕಂದರೆ ತುಂಬ ಹಳೆ ಬಾವಿ, ಆಕ್ಸಿಜನ್ ಇಲ್ಲ, ಹೋಗಲಿಕ್ಕೆ ತುಂಬ ಅಡಿ, ನಾಯಿಗೆ ಸಹ ಒಂದು ಮಾಟೆ ಒಳಗೆ ಇತ್ತು, ಕಚ್ಚಲಿಕ್ಕೆ ಬರ್ತಾ ಇತ್ತು. ಸೊ ತುಂಬ ಸ್ಟ್ರಗಲ್ ಮಾಡಿ ನಾನು ಮೇಲೆ ತಂದಿದ್ದೇನೆ. ಅದು ಮೇಲೆ ಬಂದ ಮೇಲೆ ನನಗೆ ಆಕ್ಸಿಜನ್ ಸಹ ಇರಲಿಲ್ಲ, ಶ್ವಾಸ ತೆಗಿಲಿಕ್ಕೆ ಆಗಿಲ್ಲ. ಮತ್ತು ತುಂಬ ಆಫ್ಟರ್ ಹಾಫ್ ಆನ್ ಅವರ್ ನಾನು ಎಂತ ಹೇಳುದು ಸೆಟ್ ಆಯ್ತು. ಅಷ್ಟು ಟೈಮ್ ತಗೊಳ್ಳುದು ರೆಸ್ಕ್ಯೂ ಆಗಿ ನಂತರ. ಸೊ ಅದು ನನಗೆ ರೆಸ್ಕ್ಯೂ ಯಾವಾಗ ಸಹ ಮರಿಲಿಕ್ಕೆ ಇಲ್ಲ. ನಾನು ಎಷ್ಟು ರೆಸ್ಕ್ಯೂ ಮಾಡಿದ್ರೆ ಸಹ ಸಾಯ್ತೇನೆ ಅಂತ ನೆನ್ಸಿಲ್ಲ. ಮತ್ತೆ ಇದೇ ಒಂದು ರೆಸ್ಕ್ಯೂ ಅಲ್ಲಿ ನಾನು ಸಾಯ್ತೇನೆ ಅಂತ ನನ್ನ ಮನಸ್ಸಿಗೆ ಆಗಿದೆ. ಅಷ್ಟು ನನಗೆ ಆಕ್ಸಿಜನ್ ಕಂಪ್ಲೀಟ್ ಶ್ವಾಸ ಇದು ಆಗಿದ್ದು ನನಗೆ. ಸೊ ಅದು ನೀವು ನೆನಪು ಯಾವಾಗ ಸಹ ನೆನಪು ನನಗೆ. ಅದು ಒಂದು ರೆಸ್ಕ್ಯೂ ನಾನು ಯಾವಾಗ ಸಹ ಮರೀಲಿಕ್ಕೆ ಇಲ್ಲ. ಸೊ ನನ್ನ ಒಂದು ತುಂಬ ಡೇಂಜರ್ ರೆಸ್ಕ್ಯೂ ಅದು. ಸೊ ಇನ್ನೊಂದು ಪ್ರಶ್ನೆ, ನಿಮ್ಮ ತರ ಈಗ ನೀವು ಆಲ್ರೆಡಿ ಹೇಳಿದ್ರಿ ನನಗೆ ಹೆಲ್ಪ್ ಮಾಡೋದು ಬೇಡ, ನನ್ನ ತರ ನೀವಾಗಿ ನೀವೇ ಇನ್ನೊಂದು ಅಡಾಪ್ಷನ್ ಸೆಂಟರ್ ಅನ್ನ ಓಪನ್ ಮಾಡಿ ಅಥವಾ ನೀವೇ ಒಂದು ರೆಸ್ಕ್ಯೂ ಅನ್ನ ಮಾಡೋಲ್ಲ. ಅಡಾಪ್ಷನ್ ಸೆಂಟರ್ ಮಾಡಬೇಕಂತ ಹೇಳುದಿಲ್ಲ, ನನ್ನ ಇಷ್ಟೇ. ಎಲ್ಲಾದ್ರೂ ನಿಮ್ಮ ಕಣ್ಣ ಎದುರು ನಾಯಿಗಳಿಗೆ ಪರಿಸ್ಥಿತಿ ಡೇಂಜರ್ ಉಂಟು, ತಾಗಿದೆ, ಹುಳ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಟ್ರೈ ಮಾಡಿ ಬದುಕಿಸಲಿಕ್ಕೆ ಹೋಗಬೇಡ ನೋಡಿ. ಸೆಕೆಂಡ್, ನಿಮ್ಮ ಏರಿಯಾಗೆ ಒಂದು ಫೀಡ್ ಮಾಡಿ. ಯಾರಾದರೂ ಫೀಡ್ ಮಾಡ್ತಾರೆ ಆದರೆ ಜಗಳ ಮಾಡಬೇಡ. ನೀವು ಹಾಕುದಿಲ್ಲ ಆದರೆ ಅಟ್ಲೀಸ್ಟ್ ಬೇರೆಯವರಿಗೆ ಹಾಕಲಿಕ್ಕೆ ಕೊಡಿ. ಇಷ್ಟು ಒಂದು 3 ಕೆಲಸ ನೀವು ಮಾಡಿ, ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಸಾಕು. ಇಷ್ಟು ಮಾಡಿದ್ರೆ ಉಂಟಲ್ಲ, ನಿಮ್ಮ ಲೈಫಲ್ಲಿ ಯಾವಾಗ ಕಷ್ಟ ಬರಲಿಕ್ಕೇನೆ ಇಲ್ಲ. ದೇವರು ನಿಮಗೆ ಒಳ್ಳೆ ದಾರಿ ಕೊಡ್ತಾರೆ. ಇದೇ ಒಂದು ನಿಮಗೆ ಒಂದು ದೇವರಿಂದ, ಮೂಕ ಪ್ರಾಣಿಯಿಂದ ಬ್ಲೆಸ್ಸಿಂಗ್ ಅಂತ ನಾವು ಹೇಳುದು ಅಷ್ಟೇ. ಸೊ ನನ್ನ ಪ್ರಶ್ನೆ ಕೂಡ ಇದಕ್ಕೆ ತುಂಬಾ ರಿಲೇಟೆಡ್ ಆಗಿತ್ತು. ನಿಮ್ಮ ಥರನೇ ಇರುವಂತಹ ಇನ್ನಷ್ಟು ರೆಸ್ಕ್ಯೂಯರ್ಸ್ ಅಥವಾ ಈಗ ಶುರು ಮಾಡ್ತಾ ಇರುವಂತಹ ಯುವಕರಿಗೆ ಅಥವಾ ವಿದ್ಯಾರ್ಥಿಗಳು ಕೆಲವರು ಇಂಟ್ರೆಸ್ಟ್ ತಗೊಂಡು ರೆಸ್ಕ್ಯೂ ಅನ್ನ ಮಾಡುವಂತವರಿಗೆ ಏನಾದರೂ ಕಿವಿ ಮಾತು ಹೇಳ್ತೀರಾ? ನಾನು ನನ್ನ ಹಾಗೆ ರೆಸ್ಕ್ಯೂವರ್ ಆಗಬೇಕು ಅಂತ ನಾನು ಹೇಳುದಿಲ್ಲ. ಯಾಕಂದ್ರೆ ನನ್ನ ಹಾಗೆ ನಾನು ಖುದ್ದು ಹೇಳ್ತೇನೆ, ಯಾರು ಸಹ ಮಾಡ್ಲಿಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೇನೆ. ಯಾಕಂದರೆ
ನಾನು 149 ರೆಸ್ಕ್ಯೂ ವೆಲ್ ಮಾಡಿದ್ದೇನೆ, ಅಷ್ಟು ನಾನು ಚಾಲೆಂಜ್ ತಗೊಂಡು ಮಾಡಿದ್ದೇನೆ. ಯಾಕಂದರೆ ಸುಲಭ ಅಲ್ಲ ಅಷ್ಟು 6 ಅವರ್ ಫೀಡಿಂಗ್, ಅಷ್ಟು ಡಾಗ್ಗೆ ಫೀಡಿಂಗ್, ಅಷ್ಟು ಕುಕ್ ಮಾಡಬೇಕು, ಟೈಮ್ ಕೊಡಬೇಕು. ಸೊ ಅಟ್ಲೀಸ್ಟ್ ಸ್ವಲ್ಪ ಆದ್ರೆ ಮಾಡಿ, ಒಂದು 10-15ಕ್ಕೆ ಫೀಡ್ ಮಾಡಿ. ನನ್ನ ಅಷ್ಟು ಮಾಡಿದ್ರೆ ಖುಷಿ. ನನಗೆ ಒಂದು ಆಸೆ, ನಾವೇ ಮನುಷ್ಯರೇ ಎಲ್ಲ ಚೇಂಜ್ ಮಾಡಬೇಕು. ಇಷ್ಟು ಬದಲಾವಣೆ ಈಗದ ಜನರೇಷನ್ ಮಾಡಿದ್ರೆ ಫ್ಯೂಚರಲ್ಲಿ ಕರ್ಮ ಅಂತ ಇರ್ಲಿಕ್ಕೇನೆ ಇಲ್ಲ, ಆ ಒಂದು ಶಬ್ದ ಬರ್ಲಿಕ್ಕೇನೆ ಇಲ್ಲ. ಇಷ್ಟು ತನಕ ಯಾರ್ಯಾರು ಕರ್ಮ ಮಾಡಿದ್ದಾರೆ ಅದು ಹೋಗಿದ್ದು ಬಿಡ್ಲಿ. ಇನ್ನು ಎಲ್ಲವರಿಗೆ ಹೆಲ್ಪ್ ಮಾಡುವ, ಮನುಷ್ಯರಿಗೆ ಸಹ ಹೆಲ್ಪ್ ಮಾಡಬೇಕು, ಪ್ರಾಣಿಗಳಿಗೆ ಸಹ ಹೆಲ್ಪ್ ಮಾಡಬೇಕು ಅಷ್ಟೇ. ಖಂಡಿತವಾಗ್ಲೂ ಮನುಷ್ಯರೆಷ್ಟು ಮುಖ್ಯವೋ ಪ್ರತಿ ಜೀವಗೆ ವ್ಯಾಲ್ಯೂ ಉಂಟು. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಬಂದು ನಿಮ್ಮ ಹಳೆ ಮೆಮೊರೀಸ್ನ ಮತ್ತೆ ಕೆದಕಿದ್ರಿ, ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ, ಸಂತಾನಹರಣ ಚಿಕಿತ್ಸೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎರಡೂ ಕೈ ಮುಗಿದು ಇಷ್ಟೊತ್ತು, ಯಾಕಂದ್ರೆ ನಿಮ್ಮ ಬಿಸಿ ಶೆಡ್ಯೂಲ್ ಹೇಗಿದೆ ಅಂದ್ರೆ ಬಹುಶಃ ನಾನು ಕೇಳಿದ್ದೇನೆ 2:30 ಹೊತ್ತಿಗೆಲ್ಲ ಊಟವನ್ನ 2 ಗಂಟೆ ಆಗ್ತದೆ ಮನೆಗೆ ಬರುವಾಗ. ಸೊ ಅಷ್ಟೆಲ್ಲ ನಿಮ್ಮ ಬಿಸಿ ಶೆಡ್ಯೂಲ್, ಅಷ್ಟೆಲ್ಲ ಊಟ ತಯಾರಿ ಮಾಡಿ ಅದರ ನಡುವೆ ನಮ್ಗೆ ಸ್ವಲ್ಪ ಟೈಮ್ ಅನ್ನ ಕೊಟ್ಟು ಇಲ್ಲಿ ತನಕ ಬಂದು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಿಮ್ಗೆ ಎರಡೂ ಕೈ ಮುಗ್ದು ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮೆಲ್ಲ ಪ್ರತಿ ಕನಸು, ಇವಾಗ ನೀವೇನು ಕನಸಿನ ಬಗ್ಗೆ ಹೇಳ್ತೀರಿ, ಇದು ಆದಷ್ಟು ಬೇಗ ನಮಗೆ ರಿವೀಲ್ ಆಗುವಂತಹ ಒಂದು ಕ್ಷಣ ಬರಲಿ, ನಾವೆಲ್ಲ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ರಜನಿ ದಾಮೋದರ ಶೆಟ್ಟಿ ಇವರು ಮಾತೃ ಹೃದಯ ಅಂತ ನಾವು ಸುಮ್ಮನೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. 600ರಿಂದ 800 ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ಊಟವನ್ನು ಕೊಡುವಂಥದ್ದು ಅಂದರೆ ಖಂಡಿತವಾಗ್ಲೂ ಸಣ್ಣ ಮಾತಲ್ಲ. ಇವ್ರ ಥರನೇ ಸಾಕಷ್ಟು ಪ್ರಾಣಿ ಪ್ರಿಯರು, ಪ್ರಾಣಿಗಳ ಸೇವೆಯನ್ನ, ರೆಸ್ಕ್ಯೂವನ್ನ ಮಾಡುವಂಥವರಿದ್ದಾರೆ. ಪ್ರತಿಯೊಬ್ಬರನ್ನ ಇಲ್ಲಿಯೇ ಕರೆದುಕೊಂಡು ಬಂದು ನಿಮಗೆ ಪರಿಚಯವನ್ನ ಮಾಡುವಂತಹ ಪ್ರಯತ್ನವನ್ನ ಜೀವದಯೆ ತಂಡದಿಂದ ನಾವು ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.